ಕಾವೇರಿ ನೀರಿಗಾಗಿ ಹೊತ್ತಿ ಉರಿದಿದ್ದ ರಾಜ್ಯ ಈಗ ತಣ್ಣಗಾಗಿದೆ. ರಾಜಧಾನಿ ಬೆಂಗಳೂರು ಕೂಲಾಗಿದೆ. ಆದರೆ ತಮಿಳುನಾಡು ಕಡೆ ಪ್ರವಾಸಕ್ಕೆ ಹೋಗಿದ್ದ ಕರ್ನಾಟಕದ ಸುಮಾರು 60ಕ್ಕೂ ಹೆಚ್ಚು ಪ್ರವಾಸಿಗರು ಈಗ ಸಿಲುಕಿದ್ದಾರೆ. ನೆಲಮಂಗಲದಿಂದ ಯಾತ್ರೆಗೆ ತೆರಳಿದ 50 ಜನರ ತಂಡ ರಾಮೇಶ್ವರದಲ್ಲಿ ಸಿಕ್ಕಿದ್ರೆ ಅಂಗೈಯಲ್ಲಿ ಜೀವ ಹಿಡ್ಕೊಂಡು ವಾಹನದ ನಂಬರ್ ಪ್ಲೇಟ್ ಚೇಂಜ್ ಮಾಡಿಕೊಂಡು ಬದಲಿಸಿಕೊಂಡು ಅಲ್ಲಿ ಬದುಕುತ್ತಿದ್ದಾರೆ. ಇನ್ನು ಕೆಲವರು ವಾಹನದ ನಂಬರ್ ಪ್ಲೇಟ್ ಚೇಂಜ್ ಮಾಡಿಕೊಂಡು ರಾಜ್ಯಕ್ಕೆ ಮರಳಿದ್ದಾರೆ. ಅದರಲ್ಲೂ ಅಂಜನ್ ಅನ್ನೋ ಡ್ರೈವರ್ ತಾವು ಪಟ್ಟ ಕಷ್ಟವನ್ನು ಪಬ್ಲಿಕ್ ಟಿವಿ ಜೊತೆ ಎಳೆಯಾಗಿ ಹಂಚಿಕೊಂಡರು. ತಮಿಳುನಾಡಿನಲ್ಲಿ ಕರ್ನಾಟಕದ ನೋಂದಣಿ ಇರುವ ವಾಹನಗಳನ್ನು ಪತ್ತೆ ಹಚ್ಚಿ ಲಾಂಗು ಮಚ್ಚು ದೊಣ್ಣೆಗಳಿಂದ ಪುಡಿ ಮಾಡಿದ್ರು. ನಮ್ಮ ಕಣ್ಮುಂದೆಯೇ ಮಂಜುನಾಥ್ ಅವರನ್ನು ಥಳಿಸಿದ್ರು. ಪೊಲೀಸ್ ರಕ್ಷಣೆ ಕೇಳಿದ್ರೆ ಮೊದಲಿಗೆ ನಿರಾಕರಿಸಿದ್ರು. ನಮ್ಮ ಹಲವು ಕನ್ನಡಿಗರು ಸಂಕಷ್ಟದಲ್ಲಿದ್ದಾರೆ, ಅವರಿಗೆ ರಕ್ಷಣೆ ಬೇಕು ಅಂತ ಕೇಳಿದ್ರು. ಈ ಮಧ್ಯೆ ಮಂಜುನಾಥ್ ಅನ್ನೋ ಡ್ರೈವರ್ ವಾಪಸ್ ಬರೋಕ್ಕಾಗ್ತಲ್ಲ, ಯಾಕಂದರೆ ಅವರ ಟೆಂಪೋ ಟ್ರಾವೆಲರ್ನ ಅಷ್ಟು ಜಖಮ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ಉಡುಪಿಗೆ 12 ಮಂದಿ ಸೇಫ್ ಆಗಿ ವಾಪಸ್ ಬಂದಿದ್ದಾರೆ. ನಾವು ಹೋಗ್ಬೇಕಾದ್ರೆಲ್ಲ ಏನು ತೊಂದರೆ ಇರಲಿಲ್ಲ. ಗಾಡಿ ಎತ್ಬಿಟ್ಟು ನಾನು ಸೈಡ್ ಸೀನ್ ತೋರಿಸ್ಬೇಕು ರಾಮೇಶ್ವರಮಲ್ಲಿ. ಅಷ್ಟರೊಳಗಡೆ ಫೋನ್ ಬಂತು ಮೇಡಮ್, ಸಿಕ್ಕಾಪಟ್ಟೆ ಗಲಾಟೆ ನಡೀತಾ ಇತ್ತಂತೆ, ಅಲ್ಲಿ ಎಲ್ಲೂ ಗಾಡಿ ಹಾಕ್ಬೇಡ, ಹುಷಾರಾಗಿರು ಅಂದರು. ಗಾಡಿ ನಂಬರ್ ಎಲ್ಲ ಕಿತ್ತಾಕ್ಬಿಟ್ಟೆ ಮೇಡಮ್. ಟೆಂಪಲಿಂದ ಅರ್ಧ ಕಿಲೋಮೀಟರ್ ಅಷ್ಟೇ ಸ್ಟೇಷನು. ನಡ್ಕೊಂಡು ಬಂದರೆ ಮೇಡಮ್ ಫುಲ್ ಎಲ್ಲ ಗಾಡಿ ಏನು ಬಿಟ್ಟಿಲ್ಲ ಮೇಡಮ್. ರಾಮೇಶ್ವರಮಲ್ಲಿ 10 ಗಾಡಿ ಫುಲ್ಲು ಎಲ್ಲ ಜಖಮ್ ಮಾಡಿದ್ರು ಮೇಡಮ್. ಹೊಡೆದಾಕಿ ಜಖಮ್ ಮಾಡಿದ್ರು. ಗ್ಯಾಪ್ ಉಸ್ಕೊಂಡ್ರೆ ಭಯ ಆಗುತ್ತೆ ಈಗಲೂ ಮೇಡಮ್. ಟೆಂಪಲ್ಗೆ ಹೋಗಿ ನಮಗೆ ಗಾಡಿನ ನಾವು ಅಲ್ಲಿಂದ ಲಾಡ್ಜಿಂಗ್ ಇದ್ರೆ ಪಾರ್ಕ್ ಮಾಡಿತ್ತು. ನಮ್ಮ ಡ್ರೈವರ್ ಅದರಲ್ಲಿ ಮಲ್ಕೊಂಡಿದ್ದಾನೆ. ಮಂಜುನಾಥ ಬಂದು ನೋಡುವಾಗ ಗಾಡಿ ಪೂರ್ತಿ ಡ್ಯಾಮೇಜ್ ಆಗಿದೆ. 6:30 ಬರುವಾಗ ಇವರಿಗೆಲ್ಲ ಆಕ್ಟೆಡ್ ಮಾಡಿ ಗ್ಲಾಸ್ ಗೀಸ್ ಎಲ್ಲ ಪುಡಿ ಮಾಡಿ ಇಟ್ಟಿದ್ರು. ನಾವೆಂದು ಅನಿಸಿದಂದರೆ ಗಾಡಿಗೆ ಬೇರೆ ಗಾಡಿ ಹೊಡೆದಿದೆ ಅಂತೇಳಿ ನಾವು ಸುಮ್ಮನೆ ಹಾಕೊಂಡಿದ್ದೆ. ಅಲ್ಲಿ ನೋಡುವಾಗ ಸರ್ ಪರಿಸ್ಥಿತಿಗಳು ಈಗ ಸುಧಾರಿಸಿದೆ ಅಲ್ಲ ಸರ್. ನಿನ್ನೆ ತಮಿಳು ಮಕ್ಕಳ ಕಚ್ಚಿ ಪಕ್ಷದವರು ಎಲ್ಲರನ್ನು ಸುರಕ್ಷಿತವಾಗಿ ಅಲ್ಲಲ್ಲಿ ಮಾಡ್ತಿದ್ದಾರೆ. ಆದರೆ ಆರಂಭದಲ್ಲಿ ಈಗ ಉಳ್ಕೊಂಡಿರೋರು ಯಾರು ಇದ್ದರೆ ಅವ್ರನ್ನ ತಕ್ಷಣ ಅಲ್ಲಿರೋ ಸ್ಥಳೀಯ ಪೊಲೀಸರು ಪ್ರೊಟೆಕ್ಷನ್ ಕೊಟ್ಟು ಕರ್ಕೊಂಡು ಬರಬೇಕು. ಇಲ್ಲೂ ಆಗ್ತಾ ಇತ್ತು, ಅಲ್ಲೂ ಆಗ್ತಾ ಇದೆ, ಸರಿ. ಬಟ್ ಇದಕ್ಕೆ ಎಂಡ್ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ವಿ ಆರ್ ಆಲ್ ಟಾಕಿಂಗ್ ಆಫ್ ದಿ ಸಮಸ್ಯೆ ಅಷ್ಟೇ ಅಲ್ವಾ, ಎಂಡ್ ಇಲ್ವಲ್ಲ. ಹಾಗಾಗಿ ಇದು ಒಂದು ರೀತಿ ಈಗ ಬೂದಿ ಮುಚ್ಚಿದ ಕೆಂಡ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಗಲಾಟೆ ಆಗಬೇಕು ಅಂತಲ್ಲ, ಆಗಬಾರ್ದು. ಎರಡೂ ಕಡೆ ರಾಜ್ಯದವರು ಕ್ರಮ ತಗೊಳ್ಳಿ ಅದಕ್ಕೆ ಬೇಕಿದ್ದನ್ನು. ಬಟ್ ಯಾರು ಜವಾಬ್ದಾರಿನೇ ತಗೊಳ್ಳಲ್ಲ ನೋಡಿ ಇದಕ್ಕೀಗ. ಸರ್ ಈಗ ಜವಾಬ್ದಾರಿ ನಂಬರ್ 1. ನಂಬರ್ 2, ಸೆಪ್ಟೆಂಬರ್ 20ನೇ ತಾರೀಕಿಗೆ ಮತ್ತೆ ವಿಚಾರಣೆ ಇದೆ. ನಾವು ಆ ದಿನ ಹೆಂಗೆ ಬದುಕಬೇಕು ಭಯ ಸ್ಟಾರ್ಟ್ ಆಗ್ತಾ ಇದೆ ಈಗ ಪ್ರತಿ ಹಿಯರಿಂಗಲ್ಲಿ. ಬಿಕಾಸ್ ಕೇಳಿಸ್ಕೊಳ್ಬೇಕಾದವರು ಕೇಳಿಸ್ಕೊತಿಲ್ಲ ಅನ್ನೋದು ನಮ್ಮ ದೂರು. ಕೇಳಿಸ್ಕೊಂಡಿದ್ದನ್ನು ಯಾವ ರೀತಿ ಅರ್ಥೈಸಿ ಇನ್ನೇನು ಹೇಳಿಬಿಡ್ತಾರೋ ಅನ್ನೋ ದೂರು. ಒಂದು ರೀತಿ ಮೇಷ್ಟ್ರ ಹತ್ರಕ್ಕೆ ಒಬ್ಬ ವಿದ್ಯಾರ್ಥಿ ಹೋಗ್ತಾನೆ. ಅವನು ಭಯದಲ್ಲೇ ಹೋಗ್ಬೇಕು. ಯಾಕಂದರೆ ಕೇಳದೆ ಹೋಗ್ಬಿಟ್ರೆ ಅಯ್ಯೋ ನಿನ್ನ ಯಾಕೋ ಕೇಳಲಿಲ್ಲ ನನ್ನನ್ನು ಅವತ್ತೇ, ನೀನು ಕೇಳಿದ್ರೆ ಹೇಳ್ತಿರ್ಲಿಲ್ವಾ ಅಂತ ಹೇಳ್ಬೋದು. ಕೇಳಕ್ಕೆ ಹೋದರೆ ಈ ಸಣ್ಣ ವಿಚಾರಕ್ಕೆ ನನ್ನ ಹತ್ರಕ್ಕೆ ಬರ್ತೀಯೇನಾ ಅಂತ 2 ಬಿಡ್ಬೋದು. ಒಂದು ರೀತಿ ಹೆಂಗೆ ಮಾಡಿದ್ರು ಪ್ರಾಬ್ಲಮ್ ಅದು. ನಮಗೆ ಸುಪ್ರೀಂ ಕೋರ್ಟ್ ಹಂಗೆ ಆಗ್ಬಿಟ್ಟಿದೆ ಈಗ. ಹೋದರೆ ಏನು ಹೇಳ್ಬಿಡ್ತಾರೋ ಭಯ, ಹೋಗದೆ ಇದ್ರೆ ರಾಜ್ಯದಲ್ಲಿ ಜನ ಏನು ಹೇಳ್ಬಿಡ್ತಾರೋ ಭಯ. ಕರೆಕ್ಟ್. ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಿದ್ರೆ ಅವತ್ತು 1,000 ಕ್ಯೂಸೆಕ್ಸ್ ಬಿಡ್ತೀವಿ ಅಂತ ಹೇಳ್ಬಿಟ್ಟಿದ್ರೆ ಎಲ್ಲ ಉಳ್ಕತ್ತಿತ್ತಾ ಅಂತ ಪ್ರಹ್ಲಾದ ಜೋಶಿ, ಜಗದೀಶ್ ಶೆಟ್ಟರ್, ಯಡಿಯೂರಪ್ಪ ಎಲ್ಲ ಹೇಳ್ತಾರೆ. ಬಿಡ್ತೀವಿ ಅಂತಂದ್ರೆ ಯಾಕ್ರಿ ಬಿಡ್ತೀವಿ ಅಂತ ಹೇಳಿದ್ರಿ ಅಂತಾರೆ. ಹಿಂಗಾಗ್ತಿದೆ, ಹಂಗೆ ಹೇಳ್ತಾರೆ. ದಿಸ್ ಮೀನ್ಸ್ ಇಟ್ಸ್ ಎ ಡೆಡ್ ಲಾಕ್ ಆಫ್ ಪೊಲಿಟಿಕಲ್ ಡೈವರ್ಜೆನ್ಸಿ. ರಾಜಕೀಯವಾಗಿ ನೀನು ಮಾಡಿದ ಕೆಲಸದಲ್ಲಿ ನಾನು ಮಾಡಿದ ಕೆಲಸದಲ್ಲಿ ನೀನು ಹುಳುಕನ್ನು ತೆಗೆಯಲೇಬೇಕು. ಆ ಮೂಲಕ ರಸವನ್ನು ಹೀರಿ ನಾನು ದಷ್ಟಪುಷ್ಟನಾಗಬೇಕು. ಈ ಮೂಲಕ ಮುಂದೊಂದು ದಿನ ನಿನ್ನನ್ನು ಇಳಿಸಿ ನಾನು ಬರಬೇಕು, ಅದಾದ ಮೇಲೆ ಮಗದೊಂದು ದಿನ ನಿನ್ನನ್ನು ಇಳಿಸಿ ನಾನು ಬರಬೇಕು. ಈ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಇದು. ಹೀಗಾಗಿ ಈಗ ಭಯ ಸುಪ್ರೀಂ ಕೋರ್ಟು. ಈಗ ಸುಪ್ರೀಂ ಕೋರ್ಟ್ ಹೋಗಿ ಅಂತ ಹೇಳೋಕ್ಕೂ ಭಯ ನಮ್ಗಳಿಗೆಲ್ಲ. ಜನ ಅದನ್ನ ಹೆಂಗ್ ಸ್ವೀಕರಿಸ್ತಾರೋ ಇನ್ನೇನ್ ಮಾಡ್ತಾರೋ ಅಲ್ಲ. ಅವ್ರು ಸಾಹೇಬ್ರಲ್ಲಿ ಕೂತಿರೋರು ಏನ್ರೇ ಸೂಟ್ ಹಾಕೊಂಡು ವಾದ ಮಾಡ್ತೀರೇನ್ರಿ ಅಂತ ಅಂದ್ಬಿಟ್ರ ಮೇಲೆ ಆವ ಬಾವ ಟೋನ್ ಎಲ್ಲ ಹೇಳ್ಬಿಟ್ರೆ ನಾಳೆ ಸೂಟ್ ಹಾಕೊಳ್ಳೋದು ಯಾಕ್ರಿ ಬಂದ್ರಿ ಅಂತ ಅಂದ್ಬಿಟ್ರೆ ನಮ್ಗೆ ಭಯ. ಯಾವ್ದು ಕೇಳ್ತಾರೋ ನೀರಿದೆಯಾ ಇಲ್ವಾ ಅನ್ನೋದನ್ನ ನೋಡಿ ಹೇಳಿದ್ರೆ ನಮ್ಗೇನು ಬೇಜಾರೇ ಇಲ್ಲ. ಕರೆಕ್ಟ್ ರೈ ನಿಮ್ಮ ಜಲಾಶಯದಲ್ಲಿ 100 TMC ನೀರು ಇಟ್ಕೊಂಡು ಒಂದು 25 TMC ಅವರು ಕೊಡೋದಕ್ಕೆ ಇಷ್ಟು ಮಾತಾಡ್ತಿಲ್ಲ, ನಾಚಿಕೆ ಆಗಲ್ಬೇನ್ರಿ ನಿಮ್ಗಳಿಗೆ ಅಂತ ಕೇಳಿ ನಮ್ಗೇನು ಬೇಜಾರಿಲ್ಲ. ನೀರಿಲ್ಲದೆ ಇರೋವಾಗ ಯಾವುದನ್ನೋ ಹಿಡ್ಕೊಂಬಿಟ್ಟು ಬಿಡ್ರಿ ನೀರು ಅಂತಂದ್ಬಿಟ್ರೆ ನಮಗೆ ಭಯ. ಹಂಗಾಗಿ ಈಗ ಒಂಥರ ಸುಪ್ರೀಂ ಕೋರ್ಟ್ ಹೆಂಗಾಗಿದೆ ನಮಗೆ ಅಂತಂದರೆ ಭಯ. ಹೋಗ್ಬೇಕಾ ಬ್ಯಾಡ್ವಾ, ಟಚ್ ಮಾಡಬೇಕಾ ಬ್ಯಾಡ್ವಾ ಹೇಳಿ. ಅಲ್ಲ ಸರ್, ಈಗ ಎರಡೂ ಕಡೆನೂ ಈ ತರದ ಪ್ರಾಬ್ಲಮ್ ಇರುವಾಗ ಮುಖ್ಯಮಂತ್ರಿಗಳು ಜಯಲಲಿತಾ ಅವ್ರಿಗೊಂದು ಪತ್ರ ಬರೆದ್ರು. ಸರ್, ಇಲ್ಲಿರೋ ತಮಿಳರ ರಕ್ಷಣೆ ನನ್ನ ಜವಾಬ್ದಾರಿ, ಅಲ್ಲಿರುವ ಕನ್ನಡಿಗರ ನಿಮ್ಮ ಜವಾಬ್ದಾರಿ. ಜಯಲಲಿತಾ ಅವ್ರು ಒಂಚೂರು ರಿಪ್ಲೈ ಹೋಗ್ಲಿ, ಒಂದು ಪತ್ರ
ಏನೂ ಇಲ್ಲ ಅಮ್ಮನಿಗೆ ಮಾಡಲ್ಲ ಮೊದಲಿಂದಾನು ಇದೇ ತಾನೇ ಗ್ರಾಚಾರ. ಈ ಅಮ್ಮ ಬಂದಾಗಲೆಲ್ಲ ಇದೇ ಗ್ರಾಚಾರ ತಾನೆ. ನಾನು ಅವತ್ತೇ ಹೇಳದ್ನಲ್ವಾ, ಕರ್ನಾಟಕ ಪ್ರತ್ಯೇಕ ದೇಶನ ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಕೇಳಕ್ಕಾಗಲ್ವಾ ನಿಮಗೆ? ಓ ಪ್ರೈಮ್ ಮಿನಿಸ್ಟರ್ ಅಂದ್ರೆ ನಿಮ್ಮ ಕರ್ನಾಟಕದ ಪ್ರೈಮ್ ಮಿನಿಸ್ಟ್ರಾ ಅಂತ ಅವತ್ತೆಲ್ಲ ಕ್ಯಾಕರ್ಸ್ ಹೋಗೋದ್ರಲ್ಲಪ್ಪ ನಮ್ಮನ್ನ. ಅದ್ಯಾವುದೋ ಫೇಸ್ಬುಕ್ಕು, ಲೆಗ್ ಬುಕ್ಕು, ಹ್ಯಾಂಡ್ ಬುಕ್ಕು ಇದ್ರಲ್ಲಿ ಯಾವ್ದಲ್ಲ ಬೈದ್ರಲ್ಲಪ್ಪ ನಮ್ಮನ್ನ ಕ್ಯಾಕರ್ಸಿ. ನನಗೆ ಗೊತ್ತಾಗಲ್ಲ ಮಾಡ್ಬಿಡ್ಬೇಕಾ ಅಂದ್ರಲ್ಲ, ಅದನ್ನೇ ಮಾಡಬೇಕು ಅಂತ ಹೇಳಿದ್ದು ನಾನು. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಡ ಅಂತೇನು ಪ್ರೈಮ್ ಮಿನಿಸ್ಟರ್ಗೆ ಹೇಳಿಲ್ಲ. ಮಧ್ಯಪ್ರವೇಶ ಮಾಡಿದಾಗ ಸುಪ್ರೀಂ ಕೋರ್ಟಿನಲ್ಲಿ ನಡೆಯುತ್ತಿರುವ ವಿಚಾರಣೆಗೆ ವ್ಯತಿರಿಕ್ತವಾಗಿ ಒಂದು ತೀರ್ಮಾನವನ್ನು ಕೊಡಬೇಕು ಪ್ರೈಮ್ ಮಿನಿಸ್ಟರ್ ಅಂತ ಯಾರೂ ಹೇಳ್ತಾ ಇಲ್ಲ ಇಲ್ಲಿ. ಆದರೆ ನನಗೆ ಪೇಯ್ನ್ ಆಗಿದೆ, ನೋವಾಗಿದೆ ಭಾರತದ ಈ ವ್ಯವಸ್ಥೆ ಒಳಗಡೆ ಅನ್ನೋರು 2 ರಾಜ್ಯಗಳನ್ನು ಕರೆದು ನಿಮ್ಮಿಬ್ಬರಿಗೂ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ವಾ? ಇಂಡಿಯಾ ಒಳಗಡೆ ಇದ್ದೀರೋ ಇಬ್ಬರು ಈ ಥರ ಭಾರತ ಪಾಕಿಸ್ತಾನ ಥರ ಓಡಾಡ್ತಿದ್ದೀರಲ್ಲ ನೀವುಗಳು, ನೀವಿಬ್ಬರು ಏನು ಅಂದ್ಕೊಂಡಿದ್ದೀರಿ? ಇಟ್ಸ್ ಓಕೆ, ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ನಡೀತಾ ಇದೆ, ಅದು ಸರಿ ತಪ್ಪು ಎಲ್ಲ ತೀರ್ಮಾನ ಮಾಡಿಸೋಣ. ಬಟ್ ವಾಟ್ ಅಬೌಟ್ ದ ಲಾ ಆ್ಯಂಡ್ ಆರ್ಡರ್? ಲಾ ಆ್ಯಂಡ್ ಆರ್ಡರ್ ಸ್ಟೇಟ್ ಸಬ್ಜೆಕ್ಟು, ಹಂಗಾರೆ ಸೆಂಟರ್ಗೆ ರೆಸ್ಪಾನ್ಸಿಬಿಲಿಟಿನೇ ಬೇಡವಾ? ಏನು ಲಾ ಆ್ಯಂಡ್ ಆರ್ಡರ್ ಇಶ್ಯೂ? ವೈ ಡೋಂಟ್ ಯು ಪೀಪಲ್ ಮೀಟ್ ಆ್ಯಂಡ್ ಡಿಸ್ಕಸ್? ಒಂದ್ಸರಿ ಕೂತ್ಕೊಂಡು ಮಾತಾಡೋಕ್ಕೆ. ಲಾ ಆ್ಯಂಡ್ ಆರ್ಡ್ರು ಕಾವೇರಿ ಮಾತಾಡಬೇಡಿ ಬೇಕಾರೆ. ಅದನ್ನು ಹೇಳಲಿಕ್ಕೂ ಪ್ರೈಮ್ ಮಿನಿಸ್ಟರ್ ಮಧ್ಯಪ್ರವೇಶ ಮಾಡಲಿಲ್ಲ ಅಂದರೆ ಪ್ರೈಮ್ ಮಿನಿಸ್ಟರ್ ಏನು ಹಂಗಾದ್ರೆ? ಅಮೇರಿಕಲ್ಲಿ ಭಾಷಣ ಮಾಡಕ ಮಾತ್ರನಾ? ದೇಶ ಬೇಡವಾ, ರಾಜ್ಯ ಬೇಡವಾ? ಸರಿಯಾದ ಸಂಬಂಧ ಇಟ್ಕೊಂಡಿಲ್ಲ ಮುಖ್ಯಮಂತ್ರಿಗಳ. ಅರೇ ಅವ್ರು ಇಟ್ಕೊಂಡಿಲ್ಲ ಅಂತ ನೀವು ಅದಕ್ಕೆ ನಿಮ್ಮನ್ನು ಪ್ರೈಮ್ ಮಿನಿಸ್ಟರ್ ಮಾಡಿದ್ದು. ನೀವು ದೊಡ್ಡವರು ಅಂತ, ಇವ್ರು ಸಣ್ಣವರು ಅಂತ ಅವ್ರು ಇನ್ನೂ ನಾವು ಕರ್ನಾಟಕದಲ್ಲೇ ಚೀಫ್ ಮಿನಿಸ್ಟರ್ ಆಗಿ ಇಟ್ಟಿರೋದು. ಇವ್ರು ದೊಡ್ಡವ್ರು ನೀವು ಅಂತಲೇ ಇಟ್ಟಿರೋದು. ದೊಡ್ಡತನವನ್ನು ನೀವು ತೋರಿಸ್ಬೇಕು ತಾನೇ. ಸಿದ್ದರಾಮಯ್ಯನವರ ಮಗನ ಸಮಸ್ಯೆ ಏನೋ ಆದಾಗ ಮೋದಿ ಮಧ್ಯಪ್ರವೇಶವನ್ನು ಮಾಡಿದ್ರು. ಅವರಿಗೆ ಪಾಸ್ಪೋರ್ಟನ್ನೇನೋ ಕೊಡಿಸಿದ್ರು, ಅಥವಾ ವೀಸಾನೇನೋ ಕೊಡಿಸಿದ್ರು, ಅಥವಾ ಅದ್ಯಾವುದೋ ಆಸ್ಪತ್ರೆ ಮಾಡಿಸಿದ್ರು ಅಂತಂದಾಗ ಸಿದ್ದರಾಮಯ್ಯನವರು ಫೋನ್ ಮಾಡಿ ಸರ್ ಅದೊಂದು ವೀಸಾ ಕೊಡಿಸಿ ಅಂತಾರೆ. ಹಂಗಲ್ಲ, ನೀವು ಮಾಡಿದ್ರಿ ತಾನೆ, ನಿಮ್ಮ ದೊಡ್ಡತನವನ್ನು ನೀವು ಮೆರೆದ್ರಿ ತಾನೆ. ಚಿತ್ರದುರ್ಗದಿಂದಾನೋ ಕುಣಿಗಲ್ಲಿಂದಾನೋ ತುಮಕೂರಿನಿಂದಾನೋ ಒಂದು ಮಗು ಒಂದು ಎಕ್ಸಾಮ್ ವಿಚಾರಕ್ಕೆ ಒಂದು ಲೆಟರ್ ಬರೆದಾಗ ಅಥವಾ ಒಂದು ಟ್ವಿಟರ್ನಲ್ಲೋ ಆ ಫೇಸ್ಬುಕ್ಕಲ್ಲೋ ಅದರಲ್ಲ ಹಾಕಿದಾಗ ಟಕ್ ಅಂತ ರೆಸ್ಪಾಂಡ್ ಮಾಡಿ ಆ ಎಕ್ಸಾಮನ್ನು ಮುಂದಕ್ಕೆ ಹಾಕಿ ಅಂತ ಹೇಳಿದ್ರೆ ಮಾಡಿದ್ದು ನಿಮ್ಮದು. ಓಹೋ ಇವಳು ಯಾವ ಒಂದು ಚಿಕ್ಕ ಪುಟಾಣಿ ಇವಳು ಯಾರೋ ಬಂದ್ಬಿಟ್ಟು ದುರ್ಗದಿಂದ ನಾನು ಒಂದು ಲೆಟರ್ನ ಮಾಡ್ಬಿಡ್ಬೇಕಾ ಅನ್ನೋಕ್ಕಾಗತ್ತಾ? ನೀವು ತಾನೇ ದೊಡ್ಡವರಾಗಿದ್ದು. ಎಕ್ಸಾಕ್ಟ್ಲಿ ನೀವು ದೊಡ್ಡವರಾಗಿ 6 ಕೋಟಿ ಜನ ಕಾಯ್ತಿದ್ದೀವಿ. ನಿಮ್ಮನ್ನು ಯಾರು ಬೇಡ, 6 ಕೋಟಿನೋ 6 ಜನನೋ. ಯು ಆರ್ ಎ ಪ್ರೈಮ್ ಮಿನಿಸ್ಟರ್ ಫಾರ್ ಎವ್ರಿಬಡಿ. ಯು ಆರ್ ನಾಟ್ ಪ್ರೈಮ್ ಮಿನಿಸ್ಟರ್ ಫಾರ್ ಓನ್ಲಿ ಮೈನಸ್ ತಮಿಳ್ನಾಡು ಮೈನಸ್ ಕರ್ನಾಟಕ ಅಲ್ಲ. ಹಾಗಿದ್ರೆ ರಾಜಕೀಯವಾಗೂ ಭಾರತೀಯ ಜನತಾ ಪಕ್ಷದವ್ರು ಕರ್ನಾಟಕ ಮೈನಸ್ ಮಾಡ್ಕೊಂಬಿಡಿ. ಸೌತಲ್ಲಿ ನಿಮಗಂತೂ ಏನು ಹಂಗೆ ಬಾಗಿ ನಿಂತ ಮರದಿಂದ ಹಣ್ಣಾಗಿ ಹೋದ ಅಂದ್ರೆ ತುಂಬಾ ಫಲವತ್ತವಾದ ಹಣ್ಣುಗಳು ಟಪ 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 ಉದುರ್ದಂಗೆ ಉದುರ್ತೀವಿಯಲ್ಲ ನಿಮಗೆ ಸೀಟ್ಗಳು. ತಮಿಳ್ನಾಡಲ್ಲೊಂದು 20, ಆಂಧ್ರಲ್ಲೊಂದು 10, ತೆಲಂಗಾಣಲ್ಲೊಂದು 15, ಕೇರಳನಲ್ಲೊಂದು 8 ಉದುರ್ತಾ ಇವೆಯಲ್ಲ ನಿಮಗೆ. ಕರ್ನಾಟಕ ಯಾಕಬೇಕು? ಬಿಟ್ಬಿಡಿ. ಈವನ್ ಪೊಲಿಟಿಕಲಿ ಐ ಆಮ್ ಟಾಕಿಂಗ್. ದಿಸ್ ಇಸ್ ವೇರ್ ಆ ಇಂಟರ್ವೆನ್ಷನ್ ಆಗಬೇಕಾಗಿತ್ತು, ಡೈರೆಕ್ಷನ್ ಬೇಕಾಗಿತ್ತು ಅಂತ ಈ ಸ್ಟಿಕ್ ಆಗಬೇಕಾಗಿಲ್ಲ. ಸುಪ್ರೀಂ ಕೋರ್ಟು ಏನ್ರಿ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್, ನಾವಿಲ್ಲಿ ಹಿಯರ್ ಮಾಡೋವಾಗ ನೀವು ಅಲ್ಲಿ ಮೀಟಿಂಗ್ ಕರಿತೀರಿ ಏನ್ರಿ? ಹೌದ್ರಿ ಸ್ವಾಮಿ ಕರೆದಿದ್ದೀನಿ. ನಾನೇನು ಕಾವೇರಿಗೆ ತೀರ್ಪು ಕೊಟ್ಟಿದ್ದೀನಿ ಅಲ್ಲಿ, ನೀವು ನೀವು ಅಲ್ಲಿ ಇತ್ಯರ್ಥ ಮಾಡ್ತಿರೋದಕ್ಕೆ. ನಾನು ಅವರಿಬ್ಬರನ್ನೂ ಕೇಳಿದ್ದು ನೀವು ಯಾವ ದೇಶದಲ್ಲಿ ಇದ್ದೀರಿ ಅಂತ ಕೇಳಿದ್ದೀನಿ, ಯಾವ ರಾಜ್ಯದಲ್ಲಿದ್ದೀರಿ ಇದರಲ್ಲಿದ್ದೀರಿ ಅಂತ ಕೇಳಿದ್ದೀನಿ, ಯಾವುದಿದು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ತಿರೋದು ಅಂತ ಕೇಳಿದ್ದೀನಿ. ನಾಳೆ ಲಾ ಆ್ಯಂಡ್ ಆರ್ಡರ್ ಕೊಲಾಪ್ಸ್ ಆಗಿದೆ ಅನ್ನೋದಾದರೆ ಅದನ್ನೇ ನೆಪ ಮಾಡಿಕೊಂಡು ಒಂದು ರಾಜ್ಯ ಸರ್ಕಾರವನ್ನು ಡಿಸ್ಮಿಸ್ ಮಾಡುವಂಥ ಹಕ್ಕು ಯಾರಿಗಿದೆ? ಯಾರಿಗಿದೆ? ಅದನ್ನು ಪ್ರಯೋಗ ಮಾಡಲಿಕ್ಕೆ ಹಕ್ಕು ಬೇಕು. ಆದರೆ ಆಗುತ್ತಿರುವಾಗ ಅದನ್ನು ಅದರ ಸಣ್ಣದರಲ್ಲೇ ತಪ್ಪಿಸುವುದಕ್ಕೆ ನಿಮ್ಗೆ ಬೇಡವೋ ಜವಾಬ್ದಾರಿ? ಅವಾಗ ಬೇಡವೋ ಜವಾಬ್ದಾರಿ? ಆ ಹಕ್ಕನ್ನು ಪ್ರವಾಸ ಮಾಡೋಕ್ಕೆ ಬೇಕಾ? ಅದು ಬೇಕು. ಇದು ಬೇಡ, ಮಳ್ಳಿ ಬಿಡು ನಾನು ಡಿಸ್ಮಿಸ್ ಮಾಡೋಕ್ಕೆ ರೆಡಿ ಆಗೋಣ, ಅದು ಬೇಕು. ಇದು ಬೇಡ. ದಟ್ ಇಸ್ ವಾಟ್ ಇಸ್ ದ ಕಾಮನ್ ಮ್ಯಾನ್ ಕ್ವಶನ್. ಇದನ್ನು BJP ಅವರು ಕೇಳಬಿಟ್ರೆ ಇವು ಕಾಂಗ್ರೆಸ್ ಚೇಲಾಗಳು ಏಜೆಂಟ್ಗಳು ಎಲ್ಲ ತಿಂದುಬಿಟ್ಟಿದ್ದಾರೆ ಕಣ ದುಡ್ಡು. ಸಿದ್ದರಾಮಯ್ಯ ಮೊನ್ನೆನ ಕರೆಸಿದ್ನಂತೆ. ಯಾರನ್ನ ಸರ್? ಅದೇ ಯಾರ ಟಿವಿನವ್ರನ್ನ ಕರೆಸಿದ್ನಂತೆ, ಡೀಲ್ ಮಾಡಿದಾರೆ ಬಿಡ. ಅವ್ರಿಗೆ ಹೇಳಿ BJP ಕಾಂಗ್ರೆಸ್ನವ್ರಿಗೆ ಏನಾರು ಚಡ್ಡಿಗಳು ಕಣೋ, ಅವರು ಚಡ್ಡಿಗಳು. ಅವನು ಹುಟ್ಟಿನಿಂದಾನೇ ಚಡ್ಡಿ ಅಂದ್ರೆ RSSನವರು ಅಂತ. ಯಾಕಂದ್ರೆ ಆ ಪದ ಹಂಗೆ ಬಳಸ್ತಾರೆ ಏನಕ್ಕೆ ನಾನು ಹೇಳಿದ್ದೆ. ನಾನು ಚಡ್ಡಿಗೇನು ಈ ಚಡ್ಡಿ ಹಾಕೊಂಡ್ರಲ್ಲ ಏನು ತಪ್ಪಲ್ಲ. ನಮ್ಮೂರ ಕಡೆ ಭಾಳ ಜನ ಚಡ್ಡಿ ಹಾಕೊಂಡು ಓಡಾಡ್ತಾರೆ, ನಾವು ಚಡ್ಡಿ ಹಾಕತ್ತೀವಿ, ಅದ್ರೇನು ತೊಂದರೆ ಇಲ್ಲ, ನಮಗೆ ಪ್ರಶ್ನೆ ಬೇರೆ. ಆದ್ರಿಂದ ಚಡ್ಡಿ ಇದವನು
RSS ಮನುವಾದಿ ಅವನು ಅಷ್ಟೇ. ಬ್ರಾಹ್ಮಣ ಅಂತಾನೋ ಅದು ಲಿಂಗಾಯತ, ಅಪ್ಪರ್ ಕಾಸ್ಟ್ ಅಥವಾ ಲೋಯರ್ ಕಾಸ್ಟ್ ಅಥವಾ ಬ್ಯಾಕ್ವರ್ಡ್ ಕ್ಲಾಸು ಅಂತಾನೋ ಒಂದು ಯಾವುದೋ ಒಂದು ಸೇರ್ಸ್ಕಡೆ ಕಡೆ ಬೈದು ಖಾಲಿ ಮಾಡ್ಬಿಡೋದು ಜಾಗನ. ದಿಸ್ ಇಸ್ ದಿ ಪ್ರಾಬ್ಲಮ್. ನೋಡೋಣ ಏನೇನು ಮಾಡ್ತಾರೆ ಈಗ, ಮುಂದಕ್ಕೆ ಬಂದು ನೋಡೋಣ ಈಗ ನೆಕ್ಸ್ಟ್ ವಿಚಾರದಲ್ಲಿ. ಈ ನಡುವೆ ಕಾವೇರಿ ವಿಚಾರವಾಗಿ ಪ್ರಧಾನಿ ಮೋದಿ ಮಧ್ಯಪ್ರವೇಶಿಸಬೇಕು ಎಂಬ ಸಿಎಂ ಮನವಿಗೆ ಮೋದಿಯಿಂದ ಇನ್ನೂ ಕೂಡ ಉತ್ತರ ಬಂದಿಲ್ಲ. ಭೇಟಿಗೆ ಮೋದಿ ಇನ್ನೂ ಟೈಮ್ ಕೂಡ ಕೊಟ್ಟಿಲ್ಲ. ಹೀಗಾಗಿ ಇವತ್ತು ಬೆಂಗಳೂರಿನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಫುಲ್ ಬ್ಯುಸಿ ಆಗಿದ್ರು. ಪ್ರಧಾನಿ ಭೇಟಿ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಸಪ್ಯಮುಖ ಮಾಡಿಕೊಂಡು ಉತ್ತರಿಸಿದ ಸಿಎಂ, ಇನ್ನು ಸಮಯಾವಕಾಶ ಕೊಟ್ಟಿಲ್ಲ, ಭೇಟಿಗೆ ಸಮಯ ಕೊಟ್ಟ ತಕ್ಷಣ ದಿಲ್ಲಿಗೆ ಹೋಗ್ತೀನಿ ಎಂದ್ರು. ಇದೇ ವೇಳೆ ಯಾಕೆ ಕಾವೇರಿ ವಿಚಾರದಂತಹ ಭಾವನಾತ್ಮಕ ವಿಷಯಗಳನ್ನ ಪದೇ ಪದೇ ಕೆದಕ್ತಿರ್ತೀರಿ, ಬೇರೆ ಕೆಲಸಗಳ ಬಗ್ಗೆ ಯಾಕೆ ಕೇಳಲ್ಲ ಅಂತ ಮಾಧ್ಯಮದವರಿಗೆ ಪ್ರಶ್ನಿಸಿದ್ರು. ಸಾಧ್ಯ ಆದಷ್ಟು ಗಲಭೆ ದೃಶ್ಯಗಳನ್ನ ಮಾಧ್ಯಮಗಳಲ್ಲಿ ತೋರಿಸಬೇಡಿ ಅಂತ ಮನವಿ ಮಾಡಿದ್ರು. ಇನ್ನೂ ಕೊಟ್ಟಿಲ್ಲ, ಕೊಟ್ಟ ತಕ್ಷಣ ಹೋಗ್ತೀನಿ. ಅವೈಟಿಂಗ್ ಇನ್ನೂ ಆಗಿಲ್ಲ. ಕೇಳಿದನ್ನೇ ಪದೇ ಪದೇ ಕೇಳಿದೆ. ದಯವಿಟ್ಟು ಪದೇ ಪದೇ ಇದನ್ನು ತೋರ್ಸಕ್ ಹೋಗ್ಬೇಡಿ. ಮೊನ್ನೆ ಬಸ್ ಸುಟ್ಟಿದ್ದೆ, ಇವತ್ತು ತೋರ್ಸೋದು ಯಾಕ್ರಿ? ಎಲ್ಲ ನಿಲ್ಸರಿ. ಆಲ್ ರೈಟ್. ಅಲ್ಲ ಸರ್, ಈಗ ಪದೇ ಪದೇ ಇದೇ ವಿಚಾರನ ಯಾಕೆ ಕೇಳ್ತೀರಿ ಅಂತ ಪದೇ ಪದೇ ಇದೇ ವಿಚಾರವನ್ನ ಕೇಳ್ತೀವಿ ತೋರಿಸ್ಬೇಡಿ ಅಂದ್ರಲ್ಲ, ಅದರಲ್ಲಿ ನಾವು ಒಪ್ಕೋತೀವಿ. ನಾವು ಒಪ್ಕೋತೀವಿ, ಕರೆಕ್ಟ್. ನಾವು ತೋರಿಸೋದ್ರಿಂದ ಜನ ಕೆರಳಬಹುದು ಅನ್ನೋದು ಬಹುಸಂಖ್ಯಾತ ಪತ್ರಕರ್ತರ ಮತ್ತು ರಾಜಕಾರಣಿಗಳ ಭ್ರಮೆ. ಹೇಳ್ತೀನಿ ಯಾಕೆ ಅಂತ. ಇವತ್ತಿನ ದಿನ ಮೊನ್ನೆ ಗಲಾಟೆ ಇಲ್ಲಾಗಿದ್ದು ಅಲ್ಲಾಗಿದ್ದು ಎರಡೂ ಹೇಳ್ತೀನಿ. ಇದು ಟಿವಿಯಲ್ಲಿ ನೋಡಿ ಎಕ್ಸೈಟ್ ಆಗಿದ್ದಕ್ಕಿಂತ ಟಿವಿಗಳಲ್ಲಿ ಬಂದದ್ದನ್ನ ಅಥವಾ ಬರದೇ ಇದ್ದದ್ದನ್ನ ಅಥವಾ ಸ್ಥಳದಲ್ಲಿ ಅವರೇ ಇದ್ದದ್ದನ್ನ ತೆಗೆದು ಮೊಬೈಲಿಂದ ಮೊಬೈಲ್ಗೆ ಹಾಕಿರೋದು. ಹೌದು, ಅದು ಸೋಷಿಯಲ್ ಸೈಟ್ಸ್ ಸುಮ್ಮನೆ ಬಂದು ಭಾಷಣ ಬಿಗಿಬೇಡಿ. ನಮ್ಮ ಹತ್ರ ನಮ್ದು ಇರ್ಬೋದು, ಏನಿಲ್ಲ ಅಂತ ಹೇಳಲ್ಲ. ನೋಡ್ಬಿಟ್ಟು ಅಲ್ಲಲ್ಲ ರಾಜಾಜಿನಗರದವನು ಹಾಕ್ಬಿಟ್ಟಂತೆ ಕನೆಕ್ಷನ್ ಏನು ಎರಡಕ್ಕೆ ನಾವು ಹಾಕೇ ಇಲ್ಲ ಅಂದ್ಬಿಟ್ಟು ಭುವನೇಶ್ವರಿ ಸಂಘದವ್ರು ಹೋಗಿ ಒಂದಕ್ಕೆ ಹಾಕಿರ್ಬೋದೇನೋ, ಅಥವಾ ಇನ್ಯಾರೋ ಒಬ್ಬ ವ್ಯಕ್ತಿ. ನಾನು ಹೇಳ್ತಿರೋದು ಬರೀ ಸಂಘಟನೆಗಳು ಅಂತಲ್ಲ. ಆಮೇಲೆ ಆ ಸಂಘಟನೆಗಳು ಎರಡು ಹೆಸರಿದ್ದು ಅವೇನು ನಮ್ಮ ಹೆಸರು ಹೇಳ್ತಿದ್ದಾರೆ ಅನ್ಕೋಬೇಡಿ ಇನ್ನು, ಅಲ್ವಾ? ಆದರೆ ಅದಲ್ಲ ಪ್ರಿನ್ಸಿಪಲ್ ಗಲಾಟೆ ಇಲ್ಲಿದೆ. ಕಿಚ್ಚಿಗೆ ಸರ್ಕ್ಯುಲೇಷನ್ ಅಲ್ಲಿದೆ. ನೀವು 1947 ಕೂತ್ಕೊಂಡು ನಮಗೆ ಹೇಳ್ತಾ ಇದ್ರೆ ಬಂದು ಆಯ್ತು ಹೇಳಿ, ಅದು ತೋರಿಸ್ಬೇಡಿ ಅಂತಾರೆ ಅವ್ರು. ಸರಿ, ಅವ್ರು ಹೇಳ್ತಿರೋದು. ಬಟ್ ಕೇಳಬೇಡಿ, ಕೇಳ್ತೀವಿ, ಕೇಳಕ್ಕೆ ನಾವಿರೋದು. ಇದನ್ನೇ ಕೇಳಬೇಕು ಪತ್ರಕರ್ತರು. ಅಲ್ಲಿ ಯಾರೊಬ್ರು ಹೇಳಬೇಕಿತ್ತು, ಯಾಕ್ರಿ ಕೇಳಬಾರ್ದು ಮಿಸ್ಟರ್ ಚೀಫ್ ಮಿನಿಸ್ಟರ್? ಅಷ್ಟು ದೊಡ್ಡ ಸಭೆಗಳನ್ನ ನಡೆಸಿ ಸಭೆ ನಡೆಸಿ ತಗೊಂಡಂತ ತೀರ್ಮಾನ ಅಲ್ವಾ ಇದು? ಕೇಳಕ್ಕೆ ಇರೋದು, ಕೇಳಬೇಕು. ಪ್ರತಿ ಪ್ರೆಸ್ ಕಾನ್ಫರೆನ್ಸ್ ಇರಿಟೇಟ್ ಆಗಿ, ಮಿಸ್ಟರ್ ಚೀಫ್ ಮಿನಿಸ್ಟರ್ ತಾವು ಇದರಿಂದ ಇರಿಟೇಟ್ ಆದ್ರೂ ಪರವಾಗಿಲ್ಲ, ಕಾವೇರಿ ವಿಚಾರದಲ್ಲಿ ಅಂತಾನೆ ಕೇಳಬೇಕು. ನಿಮ್ಮ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗ್ಬಿಟ್ಟು ಕಾಪಿ ಕೊಡ್ಬಿಟ್ಟು ಬಿಸ್ಕೆಟ್ ತಿನ್ಕೊಂಡು ಬರಕ್ಕಲ್ಲ ಇಲ್ಲಿರೋದು ಎಲ್ಲರೂ. ಅಲ್ಲ ಸರ್, ಈಗ ಬಿಜೆಪಿ ಅವರು ಏನ್ ಹೇಳ್ತಾರೆ, ನಿನ್ನೆ ತಾನೇ ತೀರ್ಮಾನ ತೆಗೆದುಕೊಂಡಿದ್ದಾರೆ, ಅವರು ಹೇಳಿದ ತಕ್ಷಣ ಅಪಾಯಿಂಟ್ಮೆಂಟ್ ಕೊಡಕ್ಕಾಗತ್ತಾ? ಏನ್ ಮಾಡ್ತಿದ್ರು ಇಷ್ಟು ದಿನ? ಮೊದಲೇ ಭೇಟಿ ಭಾರತೀಯ ಜನತಾ ಪಕ್ಷದವ್ರ ವಾದ ಹಿಂಗಿದೆ, ಚೆನ್ನಾಗಿದೆ ವಾದ. ಆಲ್ ರೈಟ್, ಪ್ರಧಾನಮಂತ್ರಿ ನಿನ್ನೆ ಕೇಳಿದ್ದಾರೆ, ನಾಳೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ನಾಳೆ ಕೊಡಬಹುದು ಅಥವಾ ಕಮ್ಯುನಿಕೇಟ್ ಮಾಡ್ಬೇಕು ಪ್ರೈಮ್ ಮಿನಿಸ್ಟರ್ ಆಫೀಸು. ನಿಮ್ಮ ಪತ್ರ ನನಗೆ ತಲುಪಿದೆ. ಯಾರೋ ಒಬ್ರು ಹೋಮ್ ಸೆಕ್ರೆಟರಿನೋ ಕ್ಯಾಬಿನೆಟ್ ಸೆಕ್ರೆಟರಿನೋ ಯಾರೋ ಒಬ್ರು ಒಂದು ಫೋನ್ ಮಾಡಿ ಚೀಫ್ ಮಿನಿಸ್ಟರ್ಗೆ, ಮಿಸ್ಟರ್ ಸಿದ್ದರಾಮಯ್ಯ ನಿಮ್ಮ ಲೆಟರ್ ನಮ್ಮನ್ನು ತಲುಪಿದೆ, ಜಸ್ಟ್ ಗಿವ್ ಅಸ್ ಲಿಟಲ್ ಟೈಮ್, ಚೂರು ಪ್ರೀ ಆಕ್ಯುಪೈ ಆದಂಗಿದೆ, ನಾಳೆನೋ ನಾಳಿದ್ದು ನಾವು ಅರೇಂಜ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರೆ ಕಮ್ಯುನಿಕೇಟ್ ಮಾಡಿದ್ರೆ ಆಯ್ತಪ್ಪ. ನಾನು 1 ಗಂಟೆಗೆ ಫೋನ್ ಮಾಡಿದ ತಕ್ಷಣ ಮೋದಿ ಅವರೇ ಬರಲ್ಲ ಹಂಗೆ ಎಲ್ಲಿದ್ದೀರಿ ಅಂತಂದು, ಇಲ್ಲೇ ಪ್ರೈಮ್ ಮಿನಿಸ್ಟರ್ ಮನೆಯಲ್ಲಿ ಆಫೀಸಲ್ಲೇ ಕೂತಿದ್ದೆ, ಬಂದ್ಬಿಡ ಒಂದು 5 ನಿಮಿಷ ಅಂದ್ಬಿಟ್ಟು ಹೋಗೋಕ್ಕಾಗತ್ತಾ? ಆಗಲ್ಲ, ನಮಗೂ ಗೊತ್ತಿಲ್ವಾ? ಅವರು ಅದೇ ಲೆವೆಲ್ಗೆ ಹೇಳಿರೋ ಸಿದ್ದರಾಮಯ್ಯನವ್ರು ನಿನ್ನೆ ಇವತ್ತು ಕಾಲ್ ಮಾಡಿದ್ವಿ, ನಾಳೆ ಹೋಗಿ ಭೇಟಿ ಆಗ್ಬಿಡ್ತೀವಿ. ಅವ್ರ ನಿರೀಕ್ಷೆ ಯಾಕೆ ಅಂದ್ರೆ ಅವ್ರು ಎಲ್ಲರನ್ನೂ ಕ್ವಿಕ್ ಆಗಿ ಮೀಟ್ ಮಾಡಲ್ವಾ? ಏನ್ ನರೇಂದ್ರ ಮೋದಿ ಕೆಲವ್ರನ್ನ ಮೀಟ್ ಮಾಡ್ತಾರೆ, ಎಂತೆಂಥವ್ರನ್ನ ಮೀಟ್ ಮಾಡ್ತಾರೆ ಗೊತ್ತೇನ್ರಿ ಅವರು? ಸಣ್ಣವ್ರನ್ನೆಲ್ಲ ಮೀಟ್ ಮಾಡ್ತಿರ್ತಾರೆ ಅವಾಗ. ಫೋಟೋ ಬರಲ್ವಾ? ಯಾರ್ಯಾರದ್ದು ವಿಮಾನದಲ್ಲಿ ಹಂಗೆ ತಿರ್ಸ್ಕೊಂಡು ಯಾರ್ಯಾರ್ದೋ ಬರುತ್ತೆ ಎಲ್ಲರೂ. ಅದಕ್ಕೆ ಸಿದ್ದರಾಮಯ್ಯ ಪಾಪ ನಿರೀಕ್ಷೆಯಲ್ಲಿ ಕೇಳಿದ್ದಾರೆ ದಾಟ್ಸೋಕೆ. ಬಿಜೆಪಿ ಅವ್ರ ಆರ್ಗ್ಯುಮೆಂಟು ರಾಂಗ್ ಆಗತ್ತೆ. ನಾಳೆ ಒಂದು ದಿನ ನಿಮ್ಗೆ ಹೆಂಗೆ ಬಡಿಯತ್ತೆ ತಿರುಗಿಸ್ಕೊಂಬಂದು ವಾಪಸ್ ನೋಡ್ಕೋತಾ ಇರಿ. ಅಪ್ಪಿ ತಪ್ಪಿ ಕಾಂಗ್ರೆಸ್ ಸರ್ಕಾರ, ನಂಗೆ ಗೊತ್ತಿಲ್ಲ ಜನ ಏನು ತೀರ್ಮಾನ ಮಾಡ್ತಿರೋ ಮಾಡ್ಕೊಳ್ಳಿ. ನಾಳೆ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಕರ್ನಾಟಕದಲ್ಲಿ, ನೀವೇ ಸರ್ಕಾರಕ್ಕೆ ಬರ್ತೀರಿ. ಇದೇ ವಾದವನ್ನು, ಇದೇ ಅಧಿಕಾರಿಗಳನ್ನು, ಇದೇ ನಾರಿಮನ್ ಇಟ್ಕೊಂಡು ವಾದ ಮಂಡಿಸ್ತೀರಿ. ಆಗ ಕಾಂಗ್ರೆಸ್ನವರು ವಾದ ಸರಿ ಇಲ್ರಿ ಇವ್ರದ್ದು, ಮಾಹಿತಿ ಸರಿ ಇಲ್ರಿ ಇವ್ರದ್ದು, ನಾರಿಮನ್ ಇಟ್ಕೊಂಡು ಅಂತದ್ದು ನೀವೇನು ಮಾಡ್ತೀರಿ? ಈ ಹಿಂದೆ ಅವ್ರನ್ನ ಇಟ್ಕೊಂಡಿದ್ದೀರಿ, ನೀವೇನು ಮಾಡ್ತೀರಿ? ಆಗ ನೀವೇನು ಮಾಡ್ತೀರಿ? ಡೋಂಟ್ ಯು ಥಿಂಕ್ ಸೊ? ನಾಳೆ ನೀವು ಬಂದಾಗಲೂ ಇದೇ ವಾದ ನೀವು ಏನಾರು ವಾದ ಮಾಡಿರಿ, ನೀವೇನಾರು ಮಾಹಿತಿ ಕೊಟ್ಟಿರಿ, ಇದೇ ವಾದ ಹೇಳ್ತಾರೆ ಕಾಂಗ್ರೆಸ್ನವ್ರು ಬಂದು. ಕೋರ್ಟಿನಲ್ಲಿ ರಾಜ್ಯವನ್ನು ಸಮರ್ಥಿಸಿಕೊಳ್ಳುವಲ್ಲಿ ವಿಫಲವಾಗಿದೆ ಈ ಬಿಜೆಪಿ. ಮಾಹಿತಿ ಕೊಟ್ಟಿಲ್ಲ, ವಾದ ಮಾಡಿಲ್ಲ, ಅದಕ್ಕೆ ಈ ಪರಿಸ್ಥಿತಿ ಸೋಲಿಗೆ ಅಂತಾರೆ. ಹಾಗೇನು ಮಾಡ್ತೀರಿ?
ಒಂದು ವೇಳೆ ಅವತ್ತಲ್ಲಿ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಇದ್ರು ಅಂತ ಇಟ್ಕೊಳ್ಳೋಣಪ್ಪ, ಸುಮ್ಮನೆ ಉದಾಹರಣೆಗೆ ನಾನು ಹೇಳ್ತಿರೋದು, ಎಗೈನ್ ವಿ ಡೋಂಟ್ ನೋ ಅಲ್ವಾ. ಅವತ್ತು ಪ್ರೈಮ್ ಮಿನಿಸ್ಟರ್ ಇಲ್ಲಿ ಬಿಜೆಪಿ ಚೀಫ್ ಮಿನಿಸ್ಟರ್ ಹಿಂಗೆ ಕಾಯಿಸಿದ್ರು ಅನ್ಕೊಳ್ಳಿ, ಆಗೇನು ಹೇಳ್ತೀರಿ? ಇದಾ ಒಬ್ಬ ಪ್ರೈಮ್ ಮಿನಿಸ್ಟರ್ ನಡ್ಕೊಳ್ಳೋ ರೀತಿ? ಎರಡು ರಾಜ್ಯದಲ್ಲಿ ಹತ್ತಿ ಉರಿಯುತ್ತಿದ್ದಾಗ ಹೇಗೆ ಮಾಡಬೇಕಾಗಿತ್ತು ಒಬ್ಬ ಪ್ರೈಮ್ ಮಿನಿಸ್ಟರ್? ಇದಾ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲ್ವಾ ಅವ್ರ ಹತ್ರ? ಕೇಳ್ತೀರಿ? ನೀವು ತೋಡ್ತಾ ಇರೋ ಹಳ್ಳಕ್ಕೆ ನೀವು ಬೀಳುವ ಸಾಧ್ಯತೆ ಇದೆ ಅನ್ನೋದನ್ನು ಮರಿಬೇಡಿ. ಡೋಂಟ್ ಫರ್ಗೆಟ್ ಇಟ್. ದಟ್ ಈಸ್ ವೈ ಇಟ್ ಈಸ್ ಇಂಪೆರಿಟಿವ್. ಆಗಲೇಬೇಕಾದ ಕೆಲಸ. ಇದರಿಂದ ಮೇಲೆದ್ದು ಬರಬೇಕು. ನೀವಿಬ್ರುವೆ ಬರ್ತೀವಿ ಅಂತ ಹೇಳ್ತೀರಿ, ಒಳಗಡೆಗೆ ಹೋಗಿ ಪಿನ್ ಹಾಕೊಂಡು ಚುಚ್ತೀರಿ. ಒಳಗಡೆ ಏನ್ ಸರ್, ಇವತ್ತೇ ಚಕ್ಬಂದಿಯಲ್ಲಿ ಒಂಚೂರು ಮಾತಾ ಬರೀ ಒಬ್ರು ಸಿದ್ದರಾಮಯ್ಯ ಅವ್ರ ಪರ ಬ್ಯಾಟಿಂಗ್ ಮಾಡ್ತಾರೆ, ಒಬ್ರು ಮೋದಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಎಲ್ಲ ಜೀತದಾಳುಗಳ ತರ ವರ್ತನೆ ಮಾಡ್ತಾರೆ. ಎಸ್, ಜೀತದಾಳುಗಳ ತರ ವರ್ತನೆ ಮಾಡ್ತಾರೆ ಇವ್ರುಗಳು. ಇವ್ರ ಕಡೆ ಜೀತದಾಳು, ಇವ್ರ ಕಡೆ ಜೀತದಾಳು ಅಷ್ಟೇ. ಜನನ್ನ ಇವ್ರುಗಳು ಜೀತದಾಳುಗಳು ಮಾಡ್ಕೊಂಬಿಟ್ಟಿದ್ದಾರೆ. ನಮ್ಮ ಹಣೆ ಬರಹ ಅಷ್ಟೇ. ನೋಡೋಣ, ನನಗೆ ಯಾರೋ ಒಬ್ರು ಬೆಳಗ್ಗೆ ಪಾಪ ವ್ಯೂವರ್ ಯಾರೋ SMS ಅಲ್ಲಿ ಕೇಳ್ತಾ ಇದ್ರು, ಸರ್ ಈ ಸರಿ ಅವರು ಎಲ್ಲರೂ ಪ್ರಣಾಳಿಕೆಯಲ್ಲಿ ಹಾಕ್ಲಪ್ಪ ನೋಡೋಣ, ನೀರಿಲ್ಲದೆ ಇರೋ ಸಮಯದಲ್ಲಿ ಈ ರೀತಿಯ ಆದೇಶಗಳು ಬಂದರೆ ನಾವು ನೀರನ್ನು ಬಿಡದಿರುವಂತಹ ಎದೆಗಾರಿಕೆಯನ್ನು ಅಧಿಕಾರ ಹೋದ್ರೂ ತೋರಿಸ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹಾಕ್ಲಪ್ಪ, ಅಂಥವ್ರಿಗೆ ಓಟ್ ಕೊಡ್ಬೇಕು ನಮ್ಮ ಜನ ಅಂತ ಹಾಕ್ಲಿಪ್ಪ. ಮಹದಾಯಿ ನೀರನ್ನು ಎಟ್ ಎನಿ ಕಾಸ್ಟ್ ಕುಡಿಯೋಕ್ಕೋಸ್ಕರ ನಾವು ತಗೊಂಡು ಬರ್ತೀವಪ್ಪ, ತರದೇ ಇದ್ದರೆ ನಾವು ರಾಜೀನಾಮೆ ಕೊಟ್ಟೋಗ್ತೀವಿ 2 ವರ್ಷದಲ್ಲ 3 ವರ್ಷದಲ್ಲ ಅಂತೇನು. ಒಂದು ಹಾಕ್ಲಿ ನೋಡೋಣ, ಯಾರು ಅಂಥವ್ರಿಗೆ ಓಟ್ ಕೊಡ್ಬೇಕು. ಇವ್ರು ಹಾಕ್ತಾರಾ? ಯಾವುದೇ ಪಕ್ಷ ಆಗಲಿ ಹಾಕಲ್ಲ. ಏನು ಮಾಡ್ತಾರೆ ಗೊತ್ತಾ ಇವರು? ಯಡಿಯೂರಪ್ಪನವ್ರು ಸಿದ್ದರಾಮಯ್ಯಗೆ ಜಾಡ್ಸು, ಸಿದ್ದರಾಮಯ್ಯ ಯಡಿಯೂರಪ್ಪಗೆ ಜಾಡ್ಸು, ಇಬ್ಬರು ಸೇರ್ಕೊಂಡು ನರೇಂದ್ರ ಮೋದಿಗೆ ಜಾಡ್ಸು, ನರೇಂದ್ರ ಮೋದಿ ಕಡೆ ಇನ್ಯಾರೋ ಒಬ್ರಿಗೆ ಜಾಡ್ಸು. ಕೊನೆಗೆ ಇಶ್ಯೂ ಏನ್ರಿ ಅಂತಂದ್ರೆ, ಇದು ಯಾಕೆ ಸ್ಟಾರ್ಟ್ ಆಯ್ತು ಗಲಾಟೆ ಅಂತ ಕೇಳ್ತಾರೆ. ಇಶ್ಯೂ ಹೋಗ್ಬಿಟ್ಟಿರುತ್ತೆ ಹಳ್ಳಕ್ಕೆ ಹಿಡ್ಕೊಂಡು, ಅದು ಸಮುದ್ರ ಸೇರ್ಕೊಂಡ್ಬಿಟ್ಟಿರುತ್ತೆ. ಇವ್ರು ಏನು ಮಾಡ್ತಾರೆ ಅಂದರೆ, ಪರಿಸ್ಥಿತಿಯನ್ನು ಹತೋಟಿಗೆ ತರಲು ವಿಫಲರಾದಂತಹ ಉತ್ತರ ಹಾಗೂ ಪಶ್ಚಿಮ ವಲಯದ DCPಗಳನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಉತ್ತರ ವಲಯದಿಂದ TR ಸುರೇಶ್ ಅವರನ್ನ ಸೈಬರ್ ಕ್ರೈಮ್ಗೂ, ಆ ಸ್ಥಾನಕ್ಕೆ ಲಾಬುರಾಮ್ ಅವರನ್ನು, ಇನ್ನು ಪಶ್ಚಿಮ ವಲಯದ ಅಜಯ್ ಹಿಲೋರಿ ಅವರನ್ನ CARಗೂ, ಆ ಜಾಗಕ್ಕೆ ಅನುಚೇತನ್ ಅವರನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಯಾಕೆ? ಗಲಾಟೆಗೆ. DCP ವರ್ಗ ಮಾಡಿದ್ರಾ? ಈಗ ಇವ್ರು ಯಾರು ಜವಾಬ್ದಾರಿ ತಗೊಳ್ಳಲ್ಲ. ಬಂದೆ ಪಾಯಿಂಟ್ಗೆ. ಈಗ ವರ್ಗ ಮಾಡಿದ್ರ ಕರೆಕ್ಟಪ್ಪ, ಅವರಿಬ್ಬರು ನಾಲಾಯಕಗಳಾಗಿ ಸರಿಯಾಗಿ ತೀರ್ಮಾನ ಮಾಡಲಿಲ್ಲಪ್ಪ, ಅವರು ಕಾನೂನು ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಬಿಟ್ಟಪ್ಪ, ಫೇರಪ್ಪ. ಸತತವಾಗಿ ಕರ್ನಾಟಕದ ಜನರ ಮುಂದೆ ಪರೀಕ್ಷೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ 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 ಸೋತ್ಕೊಂಡು ಸುಣ್ಣ ಆಗ ಬರ್ತಿದ್ದಿಲ್ಲ. ಯಾರು ಒಬ್ಬರು ರಾಜೀನಾಮೆ ಕೊಟ್ರಾ? ಒಬ್ಬರು ವರ್ಗಾವಣೆ ಕೇಳಿದ್ರ? ಒಬ್ಬ ಇರಿಗೇಷನ್ ಮಿನಿಸ್ಟರ್ನ ಕಿತ್ತಾಕಿದ್ದೀರಾ? ಪೋರ್ಟ್ಫೋಲಿಯೋ ಚೇಂಜ್ ಮಾಡಿದ್ದೀರಾ? ತೋರ್ಸ್ರಪ್ಪ ಒಬ್ಬರದ್ದು. ನಿಮ್ದು ಬುಡಕ್ಕೆ ಬಂದಾಗ ಅದು ನ್ಯಾಯಾಲಯ ನಾವೆಲ್ಲ ಮಾಡಿದ್ದೀವಿ ಅಂತ, ಆಫೀಸರ್ದಾಗ ಬಂದಾಗ ಯಾಕ್ರಿ ಕ್ರಮ ತಗೊಳ್ಳಿಲ್ಲ? ಟ್ರೈ ಮೋಟೈಸೆ ಸತತವಾಗಿ 27 ಎಕ್ಸಾಮಲ್ಲೋ 16 ಎಕ್ಸಾಮಲ್ಲೋ 200 ಎಕ್ಸಾಮಲ್ಲೋ ನಾರಿಮಣ್ಣು ಟಪ 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 ಅಂತ 35ಕ್ಕಿಂತ ಕಡಿಮೆ ಮಾರ್ಕ್ಸ್ ತಗೊಂಡು ಫೇಲ್ ಅಂತ ಆದ್ರೂ ಅದು ಚೇಂಜ್ ಮಾಡ್ರಪ್ಪ ಅಂದರೆ ಅದಾಗಲ್ಲ. ಅದು ಭಾಳ ದೀರ್ಘಕಾಲದಿಂದ ಬಂದಿದೆ, ಸಂಪ್ರದಾಯ ಮುಂದುವರ್ಸಕ್ಕಾಗಲ್ಲ. ಹಂಗಂತೀರಿ, ಹಿಂಗಂದ್ರೆ ಹಿಂಗಂತೀರಿ, ಹಿಂಗಂತೀರಿ. ನಿಮಗೆ ಬೇಕಾಗಿದ್ದನ್ನು ಮಾತ್ರ ಮಾಡ್ಕೋತೀರಿ. ಇವರನ್ನು ಕೇಳೋರು ಹೇಳೋರು ಇರಲಿಲ್ಲ. ದಿಕ್ಕು ಐ ಆಮ್ ನಾಟ್ ಡಿಫೆಂಡಿಂಗ್ ದಿ ಆಫೀಸರ್ಸ್, ದೇ ಆರ್ ನಾಟ್ ಮೈ. ನಂದೇನು ಚಿಕ್ಕಪ್ಪ ಅಂದ್ರಲ್ಲ ದೊಡ್ಡಪ್ಪ ಅಂದ್ರಲ್ಲ ಅವ್ರು ಇಬ್ಬರುಗಳೇ ಕಿತ್ತು ಒಗಿತೀರಿ. ನಿಮ್ಮಲ್ಲಿ ಯಾರು ತಗೋತೀರಿ? ವಿಲ್ ಯು ಆಸ್ಕ್ MB ಪಾಟೀಲ್ ಟು ರಿಸೈನ್? ದೆನ್ ವಿಲ್ ಯು ಆಸ್ಕ್ ಚೇಂಜ್ MB ಪಾಟೀಲ್ ಪೋರ್ಟ್ಫೋಲಿಯೋ? ನೋ, ದೆನ್ ಯು ಟೆಲ್. ಐ ವಿಲ್ ಸೇ MB ಪಾಟೀಲ್ ಹಾಗಾದ್ರೆ ಲೆಟ್ ಅಸ್ ಅಸ್ಯೂಮ್, ಬಿಕಾಸ್ ಈಸ್ ಎ ಇರಿಗೇಷನ್ ಮಿನಿಸ್ಟರ್ ಅಥವಾ ವಾಟರ್ ರಿಸೋರ್ಸಸ್ ಮಿನಿಸ್ಟರ್. ಟ್ರಾನ್ಸ್ಫರ್ ಮಾಡಿ, ಟ್ರಾನ್ಸ್ಫರ್ ಅಂದರೆ ಪೋರ್ಟ್ಫೋಲಿಯೋ ಚೇಂಜ್ ಮಾಡಿ ಅವ್ರದ್ದು. ಈಸ್ ಅನ್ಫಿಟ್. ನಾರಿಮನ್ ಚೇಂಜ್ ಮಾಡಿ, ಒಂದು ಎಕ್ಸಾಮಾ ಸತತವಾಗಿ ಎಲ್ಲ ಎಕ್ಸಾಮ್ ಅಲ್ವೇ ಪೇಲ್ ಚೇಂಜ್ ಮಾಡಿ, ಹಂಗಾರೆ ಈಸ್ ಅನ್ಫಿಟ್. ಅದ್ಯಾಕೆ ಅಲ್ಲಿ ಮಾಡಲ್ಲ? ಅದಕ್ಕೆ ಇಲ್ಲಿ ಮಾತ್ರ ಟಕ್ ಅಂತ ಮಾಡ್ಬಿಡ್ತೀರಿ? ನಿಮ್ಮ ಬುಡಾಸ್ ರೆಡಿ ಮಾಡ್ಕೋಬೇಕಲ್ಲ. ಅಲ್ಲ, ಜನ ಇದನ್ನು ಸೀರಿಯಸ್ ಆಗಿ ಪರಿಗಣಿಸೋದು ಇಲ್ಲ. ಇವ್ರು ಮಾಡಿರೋದು ಜನಕ್ಕೆ ಅನುಚೇತ್ ಅನ್ನೋರಿದ್ರು ಒಂದೇ, ಜನಕ್ಕೆ ಸುರೇಶ್ ಅನ್ನೋರಿದ್ರು ಒಂದೇ, ಜನಕ್ಕೆ ಒಂದೇ, ಜನಕ್ಕೆ ಆಫೀಸರೇ. ಆದರೆ ನ್ಯಾಯ ಏನು? ನ್ಯಾಯ ಯಾವುದು ಹೇಳಿ? ನಾನು ಮಾಡದೇ ಇರೋ ಜವಾಬ್ದಾರಿನ ಅವನ ಮೇಲೆ ಹಾಕೊಂಡು ಕೇಳ್ತೀನಿ ಅಂತ ಲೆಕ್ಕಾಚಾರ ನಿಮ್ಮದು. ಇದೆಯಾ ಲೆಕ್ಕಾಚಾರ? ಹೋಮ್ ಮಿನಿಸ್ಟರ್ ಪೋರ್ಟ್ಫೋಲಿಯೋ ಚೇಂಜ್ ಮಾಡ್ಬೇಕ್ರಿ ಸಿದ್ದರಾಮಯ್ಯನವ್ರು ನೀವು. ಇಟ್ ಈಸ್ ದಿ ಫೇಲ್ಯೂರ್ ಆಫ್ ಎ ಹೋಮ್ ಮಿನಿಸ್ಟರ್ ಅಂತಾರೆ. ಇಟ್ಸ್ ದಿ ಫೇಲ್ಯೂರ್ ಆಫ್ ಎ ಹೋಮ್ ಮಿನಿಸ್ಟರ್. ಯು ಶುಡ್ ಶಿಫ್ಟ್ ಹಿಮ್. ನಾನು ರಿಮೂವ್ ಮಾಡಿ ಕ್ಯಾಬಿನೆಟ್ ಇಂದ ಅಂತ ಹೇಳಲಿಲ್ಲ, ಶಿಫ್ಟ್ ಮಾಡಿ. ಈಗೇನು ಪೊಲೀಸ್ನವ್ರನ್ನ ಡಿಸ್ಮಿಸ್ ಮಾಡಿದ್ರಾ? ಬೇರೆ ಕಡೆಗೆ ಹಾಕಿದ್ರಿ ತಾನೆ. ಹಂಗೆ ಹಾಕಿ ಪರಮೇಶ್ವರನ್ನ ತೆಗೆದುಬಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ಗೆ ಹಾಕ್ರಿ ಅವ್ರನ್ನ. ನೀವೇನೋ ಯಾಕೆ ಸರ್ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟೇ ಹೇಳ್ತಾ ಇದ್ದೀರಿ ನೀವು? ಅದು ಸ್ಟ್ಯಾಟಿಸ್ಟಿಕ್ಸ್ ಏನು ಯೂಸ್ಲೆಸ್ ಅಂತಲ್ಲ, ಆದರೆ TR ಸುರೇಶ್ ಸೈಬರ್ ಕ್ರೈಮ್ ಅಂತ ಹಾಕಿದ್ದೀರಲ್ಲ, ಹಂಗೆ ಇವ್ರನ್ನ ಹಾಕ್ರಿ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ಗೆ, ಹೋಮ್ ಮಿನಿಸ್ಟರ್ನ.
ರಾಧಾ ಹಿರೇಗೌಡ್ರನ್ನ ಗೃಹ ಮಂತ್ರಿಗಳಾಗಿ ರಂಗನಾಥ್ ಅವ್ರನ್ನ ನಾರಿಮನ್ನಾಗಿ ಕಳಿಸ್ರಿ, ನೋಡೋಣ ಅವ್ರೇನ್ ವಾದ ಮಾಡ್ತಾರೆ. ನೋಡ್ರಿ, ನಮ್ಮ ಉದ್ಯೋಗ ಅದಾಗಿದ್ರೆ ಅದನ್ನೇ ಮಾಡ್ತಿದ್ವಿ. ಜನ ನಮ್ಮನ್ನೇನಾದ್ರೂ ಆಯ್ಕೆ ಮಾಡಿ ಉದ್ಯೋಗ ಅದಾಗಿದ್ದಿದ್ರೆ ಅದೇ ಮಾಡ್ತಿದ್ವಿ. ನಾವು ಅದು ಮಾಡದೇ ಇದ್ರೆ ಇದೇ ಪ್ರಶ್ನೆನ ಇನ್ನೊಬ್ಬ ರಂಗನಾಥ ಇನ್ನೊಬ್ಬ ರಾಧಾ ಹಿರೇಗೌಡರು ಕೇಳ್ತಿದ್ರು ಅಷ್ಟೇ. ಕಾವೇರಿ ವಿಚಾರವಾಗಿ ರಾಜಕಾರಣ ಮುಂದುವರೆದಿದೆ. ನೀರನ್ನು ಬಿಟ್ಟು ಮೇಲ್ಮನವಿ ಸಲ್ಲಿಸಿ ಅಂತ ನಾನು ಹೇಳಿದ್ದು ನಿಜ. ನನ್ನ ಹೇಳಿಕೆಯನ್ನು ಮಾಧ್ಯಮಗಳು ತಿರುಚಿವೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹಾಸನದಲ್ಲಿ ಭಾವುಕರಾಗಿದ್ದಾರೆ. ಭಾವುಕರಾಗಿರೋದೋಕೆ ಅವರಾಗ್ತಾ ಇರ್ತಾರೆ. ಇನ್ನು ಕುಮಾರಸ್ವಾಮಿ ಮಾತನಾಡಿದ್ದು, ಸಿಎಂ ಹೇಳಿದಂತೆ 46 TMC ನೀರು ಎಲ್ಲಿದೆ ಅಂತ ಪ್ರಶ್ನಿಸಿದ್ರು. ಕರೆಕ್ಟ್ ಪ್ರಶ್ನೆ, ಎಲ್ಲಿದೆ ಅಂತ ಹೇಳ್ಬೇಕಪ್ಪ, ಯಾರು ಒಬ್ಬರಿಗೆ ಉತ್ತರ ಕೊಡ್ಬೇಕೀಗ. ಇನ್ನು ಕಾವೇರಿ ವಿವಾದ ಉಲ್ಪಣಕ್ಕೆ ಮುಖ್ಯಮಂತ್ರಿಗಳೇ ಕಾರಣ ಅಂತ ಸಂಸದ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ರೆ, ಕುಮಾರಸ್ವಾಮಿ ನಿಮ್ಮ ಜೊತೆ ನಾವು ಜೈಲಿಗೆ ಬರ್ತೀವಿ, ನಿಲ್ಲಿಸ್ರಿ ನೀರನ್ನ ನೋಡಬೇಡೋಣ ಅಂತ ಕೇಳ್ತಿದ್ದಾರೆ. ಆದರೆ ಪ್ರತಿಪಕ್ಷಗಳು ಜನರು ದಿಕ್ಕು ತಪ್ಪಿಸ್ತಾ ಇವೆ ಅಂತ ಯು ಟಿ ಖಾದರ್ ಹೇಳಿದೆ. ನೋಡ್ರಿ, ಎಲ್ಲ ಅವ್ರವ್ರ ಮೂಗು ನೇರ ಕರೆಕ್ಟಾಗಿ ಹೇಳ್ತಾರೆ. ಮಧ್ಯಸ್ಥಿಕೆ ವಹಿಸಬೇಕು ಅಂತ ರಾಜ್ಯ ರೈತ ಸಂಘ ಹಸಿರು ಸೇನೆ PM ಅನ್ನು ಒತ್ತಾಯಿಸಿದೆ. ರಾಜಕೀಯ ಬೆಳೆಸ್ತೇನೆ, ನಾನು ಏಕೆ ಬೆಳೆದ ನನ್ನ ತಂದೆ ಮಗ ಅಲ್ಲ, ಏನು ನಾವು ನೀರು ಬಿಡೋಲ್ಲ ಅಂತ ಎಷ್ಟು ಆಗುತ್ತೆ ಸರ್. ನೀವು ವಾಸ್ತವಾಂಶ ಸತ್ಯ ಜನಗಳ ಮುಂದೆ ಇಡ್ಲಿಕ್ಕೆ ನಿಮ್ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ 40 TMC ನಮ್ಮ ಹತ್ರ ಇನ್ನೂ 33 TMC ನೀರಿದೆ ಅಂತ ಹೇಳ್ತೀರಿ. 20ನೇ ತಾರೀಕು ಏನ್ ಮಾಡ್ತಾರೆ ಗೊತ್ತಿಲ್ಲ ನಮಗೆ. ಆಫ್ಟರ್ ಡಿಸೆಂಬರ್ ಬಿಸ್ಲರಿ ಭಾಗ್ಯ ಕೊಟ್ಬಿಡ್ಲಿ ಬಾಟ್ಲನ್ನ. ರೈತ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಕ್ಕಂಥ ಕೆಲಸ ಆಗ್ತದೆ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲಗೊಂಡಿದೆ. ಆ ಒಂದು ಸರ್ತೆ ಎಡವಿದ ನಂತರ ಅದು ಕಂಟಿನ್ಯೂಸ್ ಈ ಸಮಸ್ಯೆಗಳು ಆಗ್ತಾನೆ ಹೋಗ್ತಾ ಇದೆ. ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರ ನಡುವಿನ ಒಂದು ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಅನ್ನುವಂಥದ್ದು ಪ್ರಮುಖವಾದಂತಹ ಸಮಸ್ಯೆ. ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ಜನಪ್ರತಿನಿಧಿ ಮತ್ತು ಜನಸಾಮಾನ್ಯರು ಸರ್ಕಾರಕ್ಕೆ ಉತ್ತಮವಾದ ಸಲಹೆ ಸೂಚನೆ ಕೊಡಲಿ. ಇದನ್ನು ಜನರ ಗೊಂದಲಕ್ಕೊಳಪಡುವ ಬದಲು, ಇನ್ನಷ್ಟು ಆತಂಕ ದೂರ ಮಾಡುವ ಬದಲು ಎಲ್ಲ ಜವಾಬ್ದಾರಿದ ನಾಯಕರು ಮತ್ತು ಪ್ರತಿಪಕ್ಷ ಮುಖಂಡರು ಮತ್ತು ಜನಪ್ರತಿನಿಧಿಗಳು ಸರ್ಕಾರಕ್ಕೆ ಉತ್ತಮವಾದ ಸಲಹೆ ಸೂಚನೆ ಕೊಡಬೇಕು ಹೇಳಲಿಕ್ಕೆ ಇಚ್ಛಿಸುವುದು. ಪ್ರಧಾನಮಂತ್ರಿಗಳು ಈ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಮತ್ತು ಸಂಬಂಧಪಟ್ಟ ಮಂತ್ರಿಗಳನ್ನ, ಅಧಿಕಾರಿಗಳನ್ನ ಕರೆದು ಕುಂದಿರಿಸಿ ರಾಜಿ ಮುಖಾಂತರ ಬಗೆಹರಿಸಲಿಕ್ಕೆ. ರಾಜಿ ಮುಖಾಂತರ ಬಗೆಹರಿಸಿ ಅನ್ನೋದು ಸಾಧ್ಯವಿಲ್ಲ. ಟ್ರೈಬ್ಯುನಲ್ನಲ್ಲಿ ಫೈನಲ್ ಆರ್ಡರ್ ಬಂದಾಗೋಗಿದೆ. ಇನ್ಯಾವುದು ರಾಜಿ? ಸಂಕಷ್ಟದ ಸಂದರ್ಭದಲ್ಲಿ ರಾಜಿ ಇರಬಹುದಷ್ಟೇ. ಹಕ್ಕುಗಳ ಸ್ಥಾಪನೆಯ ವಿಚಾರದಲ್ಲಿ ಇನ್ನು ರಾಜಿಗೆ ಜಾಗ ಇಲ್ಲ. ಅವರು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಅವ್ರಿಗೆ ಬರಬೇಕಾಗಿದ್ದ ಹಕ್ಕಿನ ಸ್ಥಾಪನೆ ಆಗೋಗಿದೆ. ಮುಂದಕ್ಕೆ ಹೋಗೋಣ. ಕಾವೇರಿ ವಿವಾದಕ್ಕೆ ಶಾಶ್ವತ ಪರಿಹಾರ ನೀಡಬೇಕು, ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಕಾವೇರಿ ಕೊಳ್ಳದ ಶಾಸಕರು ಸಿದ್ದರಾಮಯ್ಯ ಅವರಿಗೆ ಒತ್ತಾಯಿಸಿದ್ದಾರೆ. ಕುಡಿಯುವ ನೀರು, ಬೆಳೆ ರಕ್ಷಣೆ, ಕೃಷಿಗೆ ಸಮರ್ಪಕವಾದ ವಿದ್ಯುತ್ ಪೂರೈಕೆ ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಇದಕ್ಕೆ ಭರವಸೆ ಕೊಟ್ಟಿದ್ದಾರಂತೆ. ಆಲ್ ರೈಟ್, ಈಗ ಒಂದು ಕಡೆಯಿಂದ ಎಲ್ಲ ಸುದ್ದಿಗಳು ಬರ್ತಾ ಇರೋಂಥದ್ದನ್ನು ನೋಡ್ತಾ ಇದ್ರೆ ಮುಂದೇನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಆದರೆ ಕಾವೇರಿಯಿಂದ 2 ದಿನಗಳ ಕಾಲ ಬೆಂದು ಹೋಗಿದ್ದ ಬೆಂಗಳೂರು ಸಹಜ ಸ್ಥಿತಿಗೆ ಮರಳಿದೆ. 16 ಪೊಲೀಸ್ ಠಾಣೆ ವ್ಯಾಪ್ತಿಗಳ ನಿಷೇಧಾಜ್ಞೆಯನ್ನು ತೆರವು ಮಾಡಲಾಗಿದೆ. ವಾಹನಗಳ ಸಂಚಾರ ಸುಗಮವಾಗಿದೆ. ತಮಿಳುನಾಡಿನ ಬಸ್ಸುಗಳು ಮಾತ್ರ ಓಡಾಟ ಪ್ರಾರಂಭ ಮಾಡಿಲ್ಲ. ಗಲಭೆ ಪೀಡಿತ ರಾಜಗೋಪಾಲ್ ನಗರ ಹೆಗ್ಗನಹಳ್ಳಿಗೆ ಗೃಹ ಮಂತ್ರಿಗಳು ಭೇಟಿಯನ್ನು ಕೊಟ್ಟರು ಪರಮೇಶ್ವರ್ ಅವರು. ಈ ವೇಳೆ ಮಹಿಳೆಯರು ನಮ್ಮ ಮಕ್ಕಳನ್ನು ಸುಮ್ಮನೆ ಅರೆಸ್ಟ್ ಮಾಡಿದ್ದಾರೆ ಅಂತ ಪರಮೇಶ್ವರ್ಗೆ ಕೇರಾವ್ ಹಾಕಿದ್ರು. ವಿಮೆಗಾಗಿ KPN ಟ್ರಾವೆಲ್ಸ್ನವರು 58 ಬಸ್ಗಳಿಗೆ ಬೆಂಕಿ ಹಚ್ಚಿರಬಹುದು ಅನುಮಾನ ಇದೆ ಅಂತ ಹೇಳಿದ್ರು. ಈ ಮಧ್ಯೆ ಕೇಂದ್ರ ಗಮನ ಸೆಳೆಯಲು ನಾಳೆ ರೈಲ್ ರೋಕೋ ನಡೆಸಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಕೆಲವರು. ಮಂಡ್ಯದಲ್ಲೂ ಇದಕ್ಕೆ ಬೆಂಬಲ ಸಿಕ್ಕಿದೆ. ಈ ಮಧ್ಯೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ಸಲ್ಲಿಕೆಯಾಗಿದೆ. ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ನಡೆದಂಥ ಹಿಂಸಾಚಾರದಲ್ಲಿ ಗಲಭೆಯಲ್ಲಿ ಆಸ್ತಿ ಪಾಸ್ತಿ ನಷ್ಟ ಆಗಿದ್ದನ್ನು ಸರ್ಕಾರಗಳೇ ಭರಿಸಬೇಕು ಅಂತ RTI ಕಾರ್ಯಕರ್ತರು ಅರ್ಜಿಯಲ್ಲಿ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇಂಥದ್ದು ಆಗಬಾರ್ದು. ಹೆಚ್ಚು ಪೊಲೀಸನ್ನು ತರಿಸ್ಕೊಂಡು ಇವತ್ತು ಎಲ್ಲ ಕಂಟ್ರೋಲ್ ಮಾಡಿದ್ದಾರೆ. ಎಲ್ಲ ನಾರ್ಮಲಿಗೆ ಬಂದಿದೆ. ಇಂಥ ಘಟನೆಗಳಿಗೆ ತಾವು ಅವಕಾಶ ಕೊಡಬೇಡಿ. ಪೊಲೀಸ್ ಕಾವೇರಿ ನೀರು ಮತ್ತು ಕಾವೇರಿ ರೈತರ ಭೂಮಿ ಮೇಲೆ ಬೆಳೆದು ನಿಂತಿರುವ ಬೆಂಗಳೂರಿನ IT ಉದ್ಯಮಿಗಳ ಬಳಿ ಕೈಗಾರಿಕೋದ್ಯಮಿ ಸಚಿವ RV ದೇಶಪಾಂಡೆ ಕ್ಷಮೆ ಕೇಳಿದ್ದಾರೆ. ಕಾವೇರಿ ಹೋರಾಟದಿಂದ ಉದ್ಯಮಿಗಳಿಗೆ ಅನಾನುಕೂಲ ಆಗಿದೆ, ನಷ್ಟನೂ ಆಗಿದೆ. ಅದಕ್ಕೆ ಅವರಲ್ಲಿ ಕ್ಷಮೆ ಕೇಳ್ತೇನೆ ಅಂತ ಸಚಿವರು ಹೇಳಿದ್ದಾರೆ. ಕಾವೇರಿ ನೀರು ಕೇವಲ ರೈತರಿಗಲ್ಲ, ಬೆಂಗಳೂರಿನ ಜೀವನಾಧಾರ. ಅದು IT ಉದ್ಯಮಿಗಳು, ಉದ್ಯೋಗಿಗಳು ಕೂಡ ಬಳಸ್ತಾರೆ. ಹೋರಾಟ ಮಾಡಬೇಕಾಗಿದ್ದು ಅವರದ್ದು ಪಾಲು ಇದೆ ಎಂಬುದನ್ನು ಸಚಿವರು ಮರೆತಂತಿದೆ. ತೊಂದರೆ ಆಗಿದೆ. ನಾನು ನಿಜವಾಗಿ ಕೈಗಾರಿಕೆ ಆದ ಅನಾನುಕೂಲತೆ ಬಗ್ಗೆ ಅವ್ರನ್ನ ಕ್ಷಮೆ ಕೇಳ್ತೇನೆ. ಆದರೆ ಅವ್ರು ತಿಳ್ಕೊಳ್ಬೇಕು, ಇಂಥ ಇನ್ಸಿಡೆಂಟ್ಸ್ ಏನು ಯಾರು ಬುದ್ಧಾಸ್ಪೂರ್ವಕ ಮಾಡಿಲ್ಲ. ಇದು ಕಾವೇರಿ ಇಶ್ಯೂ ಅಂದರೆ ಸೆಂಟಿಮೆಂಟಲ್ ಇಶ್ಯೂ, ಇದು ಸೆಂಚುರಿ ಓಲ್ಡ್ ಇಶ್ಯೂ.
ಆಲ್ ರೈಟ್. ಆ ಒಂದು ಕ್ಷಮೆಯ ಜೊತೆಗೆ ಸಿದ್ದರಾಮಯ್ಯನವರು ದೇಶಪಾಂಡವರು ಜಂಟಿ ಪತ್ರಿಕಾಗೋಷ್ಠಿ ಮಾಡಿ ರಾಜ್ಯದ ಜನರ ಕ್ಷಮೆ ಕೇಳಿದ್ರೆ ಚೆನ್ನಾಗಿತ್ತು. ಯಾಕಂದರೆ ನಿಮ್ಮ ಕಾವೇರಿ ನೀರು ಉಳಿಸ್ಕೊಳ್ಳೋಕ್ಕಾಗಿಲ್ಲ ನಾವು ಅಂತ. ಏನಿಯೋ ಲಾಸೇ, ದಟ್ಸ್ ಎ ಡಿಫರೆಂಟ್ ಇಶ್ಯೂ ಆಲ್ ಟುಗೆದರ್. ಬೆಂಗಳೂರು ಕೂಲ್ ಆಗಿದ್ದರೆ ಮಂಡ್ಯ ಮಾತ್ರ ಬಿಸಿಯಾಗಿದೆ. ಶ್ರೀರಂಗಪಟ್ಟಣದ ಸ್ನಾನಘಟ್ಟದ ಬಳಿ ಕಾಂಗ್ರೆಸ್ ಹಾಗೂ ಕನ್ನಡಪರ ಸಂಘಟನೆಗಳು ಕಾವೇರಿಗೆ ರಕ್ತ ತರ್ಪಣ ಕೊಟ್ಟರು. ಕೆಲವು ರೈತರು ವಿನೂತನವಾಗಿ ಗಂಟೆ ಚಳವಳಿ ನಡೆಸಿದ್ರು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮಂಗಳಮುಖಿಯವರು ಮೌನ ಮೆರವಣಿಗೆ ನಡೆಸಿದ್ರೆ ರೈತ ಮುಖಂಡ ಮಾದೇಗೌಡರ ನಿವಾಸಕ್ಕೆ JDS ರೆಬಲ್ ಶಾಸಕರು ಭೇಟಿ ಕೊಟ್ಟರು. ನಾವೆಲ್ಲರೂ ರಾಜೀನಾಮೆಗೆ ಸಿದ್ಧ, 8 ಪತ್ರ ಬರೆದ್ರು, ಮೋದಿ ಜೊತೆ ಮೀಟಿಂಗ್ ಫಿಕ್ಸ್ ಮಾಡೋಕ್ಕಾಗಿಲ್ಲ ಅಂತ BJಪಿಯವ್ರ ವಿರುದ್ಧ ಕಿಡಿಕಾರಿದ್ರು. ಏನೋ ಆ ಮಧ್ಯದಲ್ಲಿ ಅವ್ರದ್ದೊಂದು ರಾಜಕೀಯನೂ ಇತ್ತು. ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ನಮಗೆ ಎಂದೆಂದು ಜಯ. ಕಾವೇರಿ ಹೋರಾಟಕ್ಕೆ ಕಾವೇರಿ ಹೋರಾಟ ನೀರು ಬಿಡಬೇಕು ಅಂತ ಹೇಳಿದ್ರು ಅಂತ ಅಂದ್ರಿ. ಕುಮಾರಸ್ವಾಮಿ ಇಲ್ಲಿ ಬಂದಾಗಲೂ ತಾನು ನೀರು ಬಿಡಬೇಡ ಅಂತ ಹೇಳಿದ್ದು. ಅವಾಗ ಯಾಕೆ ಕೇಳಲಿಲ್ಲ ನೀವು ಅವ್ರನ್ನ? ದೊಡ್ಡ ನಾಯಕರುಗಳು ನೋಡಪ್ಪ ಇವ್ರ ಅಡ್ವೈಸ್ ಕೇಳಬೇಕು ಅಂತಾರೆ, ಇದೆಲ್ಲ ಅಲಿಸ್ಕೋಬೇಕ ನಾವು. ಬಿಜೆಪಿಯವರ ಆಸ್ತಿ ಅಲ್ಲ ಪ್ರಧಾನಮಂತ್ರಿಯವರು ಮೋದಿಯವರು. ನಾಳೆ ನಾಡಿದ್ರೊಳಗಡೆ ಮಾದೇಗೌಡ ಅಧ್ಯಕ್ಷತೆಯಲ್ಲಿ ಮತ್ತೊಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ವಿ. ಇಡೀ ಜಿಲ್ಲೆಯ MLCಗಳು MP ಎಲ್ಲರೂ ಒಟ್ಟಿಗೆ ರಾಜೀನಾಮೆ ಕೊಡೋಣ ಅನ್ನೋ ತೀರ್ಮಾನ ಬಂದ್ರೆ ನಾವು ಯಾವುದೇ ಕಾರಣಕ್ಕೆ ಯಾವತ್ತೂ ಹಿಂಜರಿಯೋ ಪ್ರಶ್ನೆ ಇಲ್ಲ. ದೇವೇಗೌಡರು ಒಂದು ತೀರ್ಮಾನ ಮಾಡೋದು, ಕುಮಾರಸ್ವಾಮಿ ಒಂದು ತೀರ್ಮಾನ ಮಾಡೋದು, ಅದರಿಂದ ಪಕ್ಷ ಈ ಮಟ್ಟಕ್ಕೆ ಬಂದಿರ್ತೀರಲ್ಲ. ದೇವೇಗೌಡರು ಮನಸ್ಸು ಮಾಡಲ್ಲ, 28 ಜನರು ಬರ್ತಾರೆ ಜೊತೆಯಲ್ಲಿ. ಮಾಜಿ ಪ್ರಧಾನಿ ಅವರು ಯಾವ ಪ್ರಧಾನಮಂತ್ರಿಗಳ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಅವ್ರಿಗೆ. ಸಮಸ್ಯೆನೇ ರಾಜೀನಾಮೆಯಿಂದ ಸಮಸ್ಯೆ ಬಗೆಹರಿದ ರಾಜೀನಾಮೆ ಕೊಡ್ಲಿಲ್ಲ. ನಾವು ಅವ್ರ ಜೊತೆ ರಾಜೀನಾಮೆ ಕೊಟ್ಟಿದ್ದು ಸಿದ್ಧ ಇದ್ದೀವಿ. 8 ಪತ್ರಕ್ಕೆ ಅಲ್ಲಿಂದ ಉತ್ತರ ಬಂದಿಲ್ಲ. ನಾನು ಸಮಯ ನಿಗದಿ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ. ಮಂಡ್ಯದಲ್ಲಷ್ಟೇ ಅಲ್ಲ, ಇತರೆ ಜಿಲ್ಲೆಗಳಲ್ಲೂ ಹೋರಾಟ ಮುಂದುವರೆದಿದೆ. ಹಾಸನದಲ್ಲಿ 8 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸಿದ HD ರೇವಣ್ಣ ಇವತ್ತು ಡ್ಯಾಂಗೆ ಮುತ್ತಿಗೆ ಹಾಕೋಕೆ ಕರೆ ಕೊಟ್ಟರು. ಆದರೆ ರೇವಣ್ಣಗೆ ಕರೆ ಮಾಡಿದ CM ಸಿದ್ದರಾಮಯ್ಯ ಮುತ್ತಿಗೆ ಹಾಕದಂತೆ ಮನವಿ ಮಾಡಿಕೊಂಡ ಕಾರಣ ಮುತ್ತಿಗೆ ಹಿಂಪಡೆದರು. ಕುಶಾಲನಗರದಲ್ಲಿ ಕೆಲವರು ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದರು. ಚಾಮರಾಜನಗರದಲ್ಲಿ ರಾಜ್ಯದ ಕೇಂದ್ರ ಸಚಿವರನ್ನ ಹುಡುಕಿಕೊಡುವಂತೆ ಕರ್ನಾಟಕ ಸೇನಾಪಡೆ ಪೊಲೀಸರಿಗೆ ದೂರು ಕೊಡಿತು. ಆನೇಕಲ್ಲ ಅತ್ತಿಬೆಲೆ ಗಡಿ ಭಾಗದಲ್ಲಿ ಭಾರೀ ಭದ್ರತೆ ಕೈಗೊಳ್ಳಲಾಗಿದೆ. ಹೊಸೂರು ಮುಖ್ಯ ರಸ್ತೆ ವಾಹನಗಳ ಸಂಚಾರ ಇಲ್ಲದೆ ಬಿಕೋ ಅಂತಿದೆ. 5 ಜನ MLAಗಳಿದ್ದೀವಿ ಅಂತ ನಮ್ಮ ನೀರನ್ನೇ ಬಿಡೋದು ಅಂದ್ರೆ ಅರ್ಥ ಏನು ಅನ್ನೋದ್ರು ಎಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಮುಖ್ಯಮಂತ್ರಿಗಳು ಬಾರಪ್ಪ ಅಲ್ಲಿ ಕೂತು ನಾವು ಮಾತಾಡೋಣ, ಅದೇನಿದ್ರು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಈ ಥರ ಬೆಳೆ ಪರಿಹಾರನಾದ್ರು ಕೊಡಬೇಕಾಗುತ್ತೆ ಹೇಳಿದ್ರು ರೈತರು ಇವತ್ತು ವಿಷ ತಗೊಳ್ಳೋ ಪರಿಸ್ಥಿತಿನಲ್ಲಿದ್ದಾರೆ ಅಂತ ಹೇಳಿ ದೇವೇಗೌಡರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ರಾಜ್ಯವನ್ನ ಪ್ರತಿನಿಧಿಸ್ತಕ್ಕಂಥ 4 ಜನ ಕೇಂದ್ರ ಸಚಿವರಾದ ಇವರನ್ನ ಹುಡುಕೊಡ್ಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಗೋಲಿಬಾರ್ ವೇಳೆ ಮಹಡಿಯಿಂದ ಬಿದ್ದು ಮೃತಪಟ್ಟಿದ್ದ ಕುಮಾರ್ ಅವರ ಅಂತ್ಯಕ್ರಿಯೆ ಮಾಗಡಿಯ ಗೊಲ್ಲರಹಟ್ಟಿಯಲ್ಲಿ ನೆರವೇರಿದೆ. ಅಂತ್ಯಕ್ರಿಯೆಯಲ್ಲಿ ಹಲವಾರು ಮುಖಂಡರು ಪಾಲ್ಗೊಂಡರು ಮತ್ತು ಅವರ ಕುಟುಂಬಕ್ಕೆ ಜಮೀರ್ ಅಹಮದ್ 5 ಲಕ್ಷ, ಕರವೇ, ಜೈ ಕರ್ನಾಟಕ ಸಂಘಟನೆಗಳಿಂದ ಒಂದು 50,000 ರೈತರ ಹಣವನ್ನು ಒಂದಷ್ಟು ಕೊಡಲಾಯಿತು. ಯೋಗೇಶ್ ಹಾಗೂ ರಾಜೇಶ್ ಅನ್ನೋ ಮತ್ತಿಬ್ಬರು ಯುವಕರಿಗೂ ಗುಂಡೇಟು ತಗುಲಿದ್ದು ಚಿಕಿತ್ಸೆಗೆ ದುಡ್ಡಿಲ್ಲದೆ ಪರದಾಡ್ತಾ ಇದ್ದಾರೆ. ಇನ್ನು ಗಾಯಾಳುಗಳಾದ ಚಂದ್ರಮೋಹನ್ ಸಿಂಗ್ ಹಾಗೂ ನಾರಾಯಣ್ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ಕಟ್ಕೊಂಡು ನಾವೆಲ್ಲ ಓಡಾಡೋಕ್ಕಾಗುತ್ತೆ ಸರ್. ಗಂಡಸು ಅಂತ ಆಸರೆ ಇದ್ದಿದ್ದು ಇವರೊಬ್ಬರೇ. ತಂದೆ ತಾಯಿಗಾಗಲಿ ಹೆಂಡ್ತಿಗಾಗಲಿ ಮಕ್ಳಿಗಾಗಲಿ ಇವರೊಬ್ಬರೇ ನಮ್ಗೆ ಆಸರೆ ಆಗಿದ್ದು. ಈಗ ಈ ಥರ ಆಗಿದೆ. ಯಾರೊಬ್ಬರು ಸಹಾಯಕ್ಕೂ ಬಂದಿಲ್ಲ. ಅವ್ರು ಊಟ ಮಾಡಿದ್ರೆ ದುಡಿದ್ರೆ ನಮ್ಗೆ ಒಂದು ತುತ್ತು ಊಟ. ಬುಲೇರ ಗಾಡಿ ಓಡಿಸ್ತಿರೋದವನು ಅಲ್ಲಿ ತುಂಬಾ ಕ್ರೌಡ್ ಜಾಸ್ತಿ ಆಗಿ ಅವ್ನ ಗಾಡಿ ನಿಲ್ಸಿದ್ದಾನೆ. ಅವಾಗ ಫೈರ್ ಮಾಡಿರೋದು. ಎಡಗಡೆ ಭಾಗದಲ್ಲಿ ಕಿಬೋಟಲ್ಲಿ ಏಟ್ ಬಿದ್ದಿದೆ. ತುಂಬಾ ಫ್ರಾಕ್ಚರ್ ಆಗಿದೆ. ಬುಲೆಟ್ ಇರ್ಲಿಲ್ಲ, ಅದು ಎಕ್ಸಿಟ್ ಆಗಿದೆ ಅಂತ ಹೇಳಿದ್ದಾರೆ. ಆಪರೇಷನ್ ಏನು ಮಾಡಿಲ್ಲ, ಅದೆಲ್ಲ ಕ್ಲೀನ್ ಮಾಡಿದ್ದಾರೆ. ಪರಿಹಾರ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಮುಂದೆ ಮಗ ಇದ್ದಿದ್ದು 2 ಮಕ್ಕಳು ನನಗೆ. ಇವನೇ ಪಾಪ ಪೆಟ್ರೋಲ್ ಬಂಕ್ ಅಲ್ಲಿ 4 ವರ್ಷ ಆಯ್ತು ಅವ್ನು ಮದುವೆ ಆಗಿ. ತಂದೆಯವ್ರಿಗೆ ಪಾಪ 2 ಕಿಡ್ನಿನೂ ಹೋಗಿದೆ. 12 ಲಕ್ಷ ರೂಪಾಯಿ ಸಾಲ ಮಾಡಿದ್ರು. ಬಡತನ ಅಂತ ದೃಷ್ಟಿಯಲ್ಲಿ ನಾವು ಇವ್ರಿಗೆ 5 ಲಕ್ಷ ಅವ್ರಿಗೆ 5 ಲಕ್ಷ ಕೊಟ್ಟಿದ್ವಿ. ಇಂಥದ್ದಲ್ಲಿ ಬೇಕಾದ ಆಲ್ ರೈಟ್. ಒಂದು ವಿರಾಮ. ಎಲ್ಲನೂ ಹೀಗೆ ಪ್ರವಾಹ ಬಂದು ಹೋದ ಮೇಲೆ ಅದರ ನಾಶ ಏನು ಅನ್ನೋದು ಗೊತ್ತಾಗತ್ತೆ. ಹಾಗೆ ಈ ಜೀವಗಳು ಇನ್ನು ಏನೇನು ಮಾಡಬೇಕೋ ಬದುಕೊಳ್ಳೋಕ್ಕೆ ಪಾಪ. ಆಲ್ ರೈಟ್, ಒಂದು ವಿರಾಮ. ವಿರಾಮದ ನಂತರ ವಾಪಸ್. ಎಲ್ಲ ಗಲಾಟೆ, ಗೊಂದಲ ಮತ್ತು ಸಮಸ್ಯೆಗಳ ಮಧ್ಯೆ ಬೆಂಗಳೂರು ಜನರಿಗೆ ಸರ್ಕಾರ ಒಂದು ನ್ಯೂಸ್ ಕೊಡ್ತಾ ಇದೆ. ಟ್ರಾಫಿಕ್ ಜಂಜಾಟದಿಂದ ಪರ್ಯಾಯವಾಗಿ ಮೆಟ್ರೋ ರೈಲು ವಿಸ್ತರಣೆ, ಸ್ಟೀಲ್ ಬ್ರಿಡ್ಜ್ ಸೇರಿದಂತೆ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಮೆಟ್ರೋ 2ನೇ ಹಂತಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಜನಸಂದಣಿ ಇರುವಂತಹ ಸಿಲ್ಕ್ ಬೋರ್ಡ್ನಿಂದ KR ಪುರಂಗೆ ಮೆಟ್ರೋ ಮಾರ್ಗಕ್ಕೆ ನಿರ್ಧರಿಸಿದ್ದಾರೆ. ಇದಕ್ಕಾಗಿ 3,600 ಕೋಟಿ ರೂಪಾಯಿ ವೆಚ್ಚದಲ್ಲಿ 18 ಕಿಲೋಮೀಟರ್ ಮಾರ್ಗವನ್ನು ನಿರ್ಮಾಣ ಮಾಡಲು ತೀರ್ಮಾನಿಸಿದ್ದಾರೆ. ಅಕ್ಟೋಬರ್ 20ರ ಒಳಗೆ ಯೋಜನೆಗೆ DPR ಡೀಟೈಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅದನ್ನು ಮೆಟ್ರೋ ಅಧಿಕಾರಿಗಳಿಗೆ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇದರ ಜೊತೆಗೆ ಸಿಲ್ಕ್ ಬೋರ್ಡ್ನಿಂದ KR ಪುರಂವರೆಗೆ ಮಾಡೋದ್ರ ಜೊತೆಗೆ ಮೆಟ್ರೋ 2ರ ಫೇಸ್ನಲ್ಲಿ ಹೆಚ್ಚುವರಿ 18 ಕಿಲೋಮೀಟರ್ ಆಗುತ್ತೆ. ಇನ್ನು ಮೇಕ್ರಿ ಸರ್ಕಲ್ನಿಂದ ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ವೈಟ್ ಫೀಲ್ಡ್ವರೆಗೂ ಮಾಡ್ತಾ ಇದ್ದಾರೆ. ಮೇಕ್ರಿ ಸರ್ಕಲ್ನಿಂದ ವಿಮಾನ ನಿಲ್ದಾಣದವರೆಗೆ ಮೆಟ್ರೋ ರೈಲನ್ನು ವಿಸ್ತರಣೆ ಮಾಡುವ ಬಗ್ಗೆ ತೀರ್ಮಾನ ಮಾಡಿದ್ದಾರೆ.
ಅದೇ ರೀತಿ ವಿಧಾನಸೌಧದ ಬಳಿಯಿಂದ ಹೆಬ್ಬಾಳದವರೆಗೆ ಮೇಲ್ಸೇತುವೆವರೆಗೆ ಸುಮಾರು 1800 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ಟೀಲ್ ಬ್ರಿಡ್ಜನ್ನು ಹಾಕೋದಕ್ಕೆ ಕೂಡ ಅಂತಿಮ ತೀರ್ಮಾನ ಮಾಡ್ತಿದ್ದಾರೆ. ಬಿಬಿಎಂಪಿ ಮೇಯರ್ ಚುನಾವಣೆಗೆ ದಿನಾಂಕ ಫಿಕ್ಸ್ ಆಗಿದೆ. ಸೆಪ್ಟೆಂಬರ್ 28ಕ್ಕೆ ಚುನಾವಣೆ ನಡೆಯುತ್ತೆ. ಮತದಾರರ ಪಟ್ಟಿ ಕೂಡ ಅಂತಿಮವಾಗಿದ್ದು 269 ಮತದಾರರ ಪಟ್ಟಿ ಫೈನಲ್ ಆಗಿದೆ. ಮೇಯರ್ ಆಯ್ಕೆಗೆ 135 ಮ್ಯಾಜಿಕ್ ನಂಬರ್. ಈ ನಡುವೆ ಕಿಂಗ್ ಮೇಕರ್ ಜೆಡಿಎಸ್ ಮೇಯರ್ ಕುರ್ಚಿ ಮೇಲೆ ಕಣ್ಣಿಟ್ಟಿದೆ. ಯಾರು ಮೇಯರ್ ಸ್ಥಾನ ಬಿಟ್ಕೊಡ್ತಾರೋ ಅವ್ರ ಜೊತೆಗೆ ನಾವು ಮೈತ್ರಿ ಮಾಡ್ಕೊಳ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಕೂಡ ಜೆಡಿಎಸ್ ಜೊತೆ ಮೈತ್ರಿ ಮುಂದುವರಿಸೋದಕ್ಕೆ ನಿರ್ಧರಿಸಿದೆ. ಆದರೆ ಮೇಯರ್ ಕುರ್ಚಿ ಬಿಟ್ಕೊಡುತ್ತಾ ಅನ್ನೋದೇ ಈಗ ಪ್ರಶ್ನೆಯಾಗಿದೆ. ರಾಜ್ಯದಲ್ಲಿ ಕೆಲವೆಡೆಗಳಲ್ಲಿ ಹಿಂಗಾರು ಮಳೆ ಪ್ರಾರಂಭ ಆಗಿದೆ. ಇದು ಸಾಮಾನ್ಯವಾಗಿ ನಮ್ಮ ಕಡೆ ಬರೋದು ಕಡಿಮೆ. ರಾಯಚೂರು, ಕಲಬುರಗಿ, ವಿಜಯಪುರ ಹಾಗೂ ಚಾಮರಾಜನಗರದಲ್ಲಿ ಒಂದಿಷ್ಟು ಮಳೆ ಆಗಿದೆ. ರಾಯಚೂರಿನಲ್ಲಿ ದಾಖಲೆಯ 40 ಮಿಲಿಮೀಟರ್ ಮಳೆ. ರಸ್ತೆಯೆಲ್ಲ ಜಲಾವೃತ ಮಾಮೂಲು, ವಾಹನಗಳ ಸಂಚಾರಕ್ಕೆ ಅಡ್ಡಿ ಮಾಮೂಲು. ಅಲ್ಲದೆ 100 ಎಕರೆನಲ್ಲಿ ಬೆಳೆದಿದ್ದ ತೊಗರಿ, ಹತ್ತಿ, ಸೂರ್ಯಕಾಂತಿ, ಗೋವಿನ ಜೋಳ ನೆಲ ಕಚ್ಚಿದೆ. ಕಲಬುರಗಿಯಲ್ಲಿ ನಿನ್ನೆ ಕೂಡ ರಾತ್ರಿ ಭಾರಿ ಮಳೆ ಆಗಿದೆ. ಬೆಂಗಳೂರಿನಲ್ಲಿ ಮೋಡ ಮುಸುಕಿದ ವಾತಾವರಣ ಇದೆ, ಮಳೆ ಬರ್ತಾ ಇಲ್ಲ. ಕಾವೇರಿ ಕೊಳ್ಳದ ಪ್ರದೇಶದಲ್ಲಿ ಮಳೆ ಬರುತ್ತಿರುವ ಯಾವುದೇ ವರದಿಗಳು ಇಲ್ಲ. ಆಮೇಲೆ ಇನ್ನು ಕರಾವಳಿ ಅಥವಾ ಬೇರೆ ದಕ್ಷಿಣ ಕನ್ನಡ ಹಲವು ದೇವಸ್ಥಾನಗಳು ಈ ಕಡೆ ಎಲ್ಲ ಹೋಮ ಹವನ ಎಲ್ಲ ಕೂಡ ಮಳೆ ಬರಲಿ ಅಂತ ನಡೆದಿದೆ. ರಾಜ್ಯದ ಜನ ಕಾವೇರಿ ನೀರನ್ನು ಉಳಿಸಿಕೊಳ್ಳೋಕೆ ಹೋರಾಡ್ತಾ ಇದ್ರೆ, ಮಳೆ ಬರಲಿ ಅಂತ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ರೆ, ಇನ್ನು ಕೊಡಗಿನಲ್ಲಿ ಕಾವೇರಿ ಉಗಮ ಸ್ಥಾನದಲ್ಲಿ ಜನ ಮಳೆನೇ ಬೇಡ ಅಂತ ಹೋಮ ಹವನ ಮಾಡ್ತಿದ್ದಾರೆ. ಯಾಕಂದ್ರೆ ಮಳೆ ಬಂದ್ರೆ ಕಾಫಿ, ಕರಿಮೆಣಸಿನ ಬೆಳೆ ನಾಶ ಆಗುತ್ತೆ ಅಂತ ತೋಟದ ಮಾಲೀಕರು ಈ ಪೂಜೆ ಮಾಡಿಸ್ತಾ ಇದ್ದಾರೆ. ಆದರೆ ಹೋಮ ಹವನ ನಡೀತಾ ಇದ್ದ ಭಾಗಮಂಡಲಕ್ಕೆ ಸಾರ್ವಜನಿಕರು ನುಗ್ಗಿ ಗಲಾಟೆ ಮಾಡಿದ್ದಾರೆ. ಇದರಿಂದಾಗಿ ಯಾಗ ಪೂರ್ಣಗೊಳ್ಳದೆ ಅರ್ಧಕ್ಕೆ ಮೊಟಕುಗೊಂಡಿದೆ. ತಮಿಳುನಾಡು ಏನು ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ಅರ್ಚಿ ಮಾಡಿ ನೀವು ಪೂಜೆ ಮಾಡಿಬಿಟ್ಟು ನಮಗೆ ಮಳೆ ಬರ್ಸೋದು ಇದು ಬರ್ಸೋದು ನಿಮ್ಮ ಕಲ್ಪನೆ ಗೊತ್ತಾಯ್ತಾ? ಆಲ್ ರೈಟ್, ಇದೊಂದು ವಿಚಿತ್ರವಾಗಿದೆ. ಏನೇ ಪೂರ್ಣಾಹುತಿ ಆಗದೆ ಇದ್ದ ಮೇಲೆ ಅದರ ಫಲ ಸಿಕ್ಕಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಇದಾಗಲ್ಲ ಬಿಡಿ, ಅವ್ರದ್ದು ವೇಸ್ಟ್. ಕಾವೇರಿ ಗಲಾಟೆ ಬಿಸಿ. ಪುನೀತ್ ರಾಜ್ಕುಮಾರ್ ನಟನೆಯ ಬಹುನಿರೀಕ್ಷಿತ ಚಿತ್ರ ದೊಡ್ಡ ಮನೆ ಹುಡುಗನ ಗೊತ್ತಿಟ್ಟಿದೆ. ಸೆಪ್ಟೆಂಬರ್ 23ರಂದು ಬಿಡುಗಡೆ ಆಗಬೇಕಾಗಿತ್ತು, ಈಗ ಮತ್ತೆ ಮುಂದಕ್ಕೆ ಹೋಗ್ತಾ ಇದೆ. ಅದೇ ರೀತಿ ಇನ್ಯಾವುದೋ ಚಿತ್ರತಂಡದಿಂದ ಸಾಂಗ್ ಒಂದನ್ನು ಕಂಪೋಸ್ ಮಾಡಿದ್ದಾರೆ ಕಾವೇರಿ ನೀರಿನ ವಿಚಾರವಾಗಿ. ಯೋಗರಾಜ್ ಭಟ್ ಸಾಹಿತ್ಯಕ್ಕೆ ನಟ ದುನಿಯಾ ವಿಜಯ್ ದನಿಗೂಡಿಸ್ತಾ ಇದ್ದಾರೆ. ಈ ರೀತಿ ಅವರವರಿಗೆ ತೋಚಿದಂತೆ ಅವರವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಿದ್ದಾರೆ. ಪಕ್ಕದೂರಿಗೆ ಹೋಗಬೋದ ಒಳಗೆ ಹೋಯ್ತು ನಮ್ಮ ನಾಲ್ಗೆ, ತೊಟ್ಟು ನೀರು ಬಿಡ್ರಿ ನಮ್ಗೆ. ಅಮ್ಮವರಂತೂ ಅಣೆಕಟ್ಟು ಗೇಟೆ ಕಿತ್ತು ಹೋಯ್ತಾವ್ರೆ ನಮ್ಮ ಪಪ್ಪ. ಅಮ್ಮವರಂತೂ ಅಣೆಕಟ್ಟು ಗೇಟೆ ಕಿತ್ಕ ಹೋಯ್ತಾವ್ರೆ ನಮ್ಮಪ್ಪ ಅವರು. ಎಲ್ಲದರ ಮಧ್ಯೆ ನಾವು ಕಣ್ಣಿಟ್ಕೋಬೇಕಾಗಿರೋದು ನಮ್ಮ ಜಲಾಶಯಗಳ ಸ್ಥಿತಿಗತಿಗಳ ಬಗ್ಗೆ. KRSನಲ್ಲಿ ಸುಮಾರು 87 ಅಡಿ ಇದೆ ಅಂತಿದ್ದಾರೆ ಅಂತ ಹೇಳ್ತೀನಿ. ನಂಗೆ ಗೊತ್ತಿಲ್ಲ, ಯಾಕಂದರೆ ಇವ್ರು ನಾಳೆ ನೀವು ಹೇಳ್ತಿರೋ ಫಿಗರ್ಸ್ ಎಲ್ಲ ತಪ್ಪು. ಮಾಧ್ಯಮದವರು ಎಲ್ಲ ದಾರಿ ತಪ್ಪಿಸ್ಬಿಡ್ತಾರೆ, ಬಾಯಿಗೆ ಬಂದಂಗೆ ಏನೇನೋ ಹಾಕಿ ಅಂತ ಅಂದ್ಬಿಡ್ತಾರೇನೋ. ಅದಕ್ಕೆ ನಾವು ಹೇಳ್ತಿದ್ವಲ್ಲ ಸರಿಯಾದ ಫಿಗರ್ಸ್ ಸರ್ಕಾರ ಪ್ರಕಟಣೆ ಮಾಡಬೇಕು. ಡ್ಯಾಮಲ್ಲಿ ಎಷ್ಟಿದೆ ಅನ್ನೋದನ್ನ ಅವರೇ ಅಧಿಕೃತ ಪ್ರಕಟಣೆಯಲ್ಲಿ ಡೈಲಿ ಕೊಡ್ಬೇಕಪ್ಪ. ಏನೇವು ನೋಡೋಣ. 88,000 ಒಳಕ್ಕೆ ಒಂದು 8,000 ಕ್ಯೂಸೆಕ್ ಬರ್ತಿದೆ, ಹೊರಕ್ಕೆ ಒಂದು 12,000, 12,700 ಚಿಲ್ಲರೆ ತಮಿಳ್ನಾಡಿಗೆ ಹೋಗ್ತಿದೆ ಅಂತ ನಾನೇನು ಬೇರೆ ಹೇಳಬೇಕಾಗಿಲ್ಲ. ಆದರೆ ಈ 8,000 ಎಲ್ಲಿಂದ ಬರ್ತಿದೆ ಅಂತ ಆಮೇಲೆ ಹೇಳ್ತೀನಿ ಬೇಕಾರೆ. ಕಬಿನಿನಲ್ಲಿ ಈಗ ಒಂದು 636 ಕ್ಯೂಸೆಕ್ ಒಳಕ್ಕೆ ಬರ್ತಾ ಇದೆ, ಹೊರಕ್ಕೆ ಒಂದು 2,500 ಬಿಟ್ಟಿದ್ದಾರೆ, ಅಂದರೆ ಡ್ಯಾಮ್ ಖಾಲಿ ಮಾಡ್ತಿದ್ದಾರೆ. ಹೇಮಾವತಿನಲ್ಲಿ 422 ಕ್ಯೂಸೆಕ್ ಒಳಕ್ಕೆ ಬರ್ತಾ ಇದೆ, ಅಂದರೆ ನೀರಿಲ್ಲ, ಮಳೆ ಇಲ್ಲ. ಹೊರಕ್ಕೊಂದು 8,500 ಬಿಟ್ಟಿದ್ದಾರೆ. ಲೆಕ್ಕ ತಗೊಳ್ಳಿ. ಈಗ KRSಗೆ ಯಾಕೆ 8,000 ಬರ್ತಿದೆ ಅಂತಂದರೆ, ಹೇಮಾವತಿಯಿಂದ ಬಿಟ್ಟಿರುವಂಥ 8,000 ಚಿಲ್ಲರೆ ಸ್ವಲ್ಪ ಆಸುಪಾಸಿನಲ್ಲಿ ಅಥವಾ ಸಣ್ಣ ಪುಟ್ಟ ಇರೋದು ಸೇರ್ಕೊಂಡು KRS ಒಳಗೆ ಬರ್ತಿದೆ. ಅಂದರೆ KRSಗೆ ತನ್ನದೇ ಆದ ಒಳಹರಿವು ಯಾವುದೂ ಇಲ್ಲ ಅಂತ ಮೇಲ್ನೋಟಕ್ಕೆ ಸಾಬೀತಾಗ್ತಿದೆ. ಹಾರಂಗಿನಲ್ಲಿ ಒಂದು 694 ಕ್ಯೂಸೆಕ್ ಒಳಕ್ಕಿದ್ರೆ ಹೊರಕ್ಕೊಂದು 2,000 ಬಿಟ್ಟಿದ್ದಾರೆ. ಸೊ ಲೆಕ್ಕ ಸಿಕ್ತು ನಮಗೆ. ತಮಿಳುನಾಡಿಗೆ ಹರಿದು ಹೋಗ್ತಿರುವಂಥ ನೀರು ಕಬಿನಿಯಿಂದ ಒಂದು 2,500, KRSನಿಂದ ಒಂದು 12,700 ಚಿಲ್ಲರೆ, ಅಲ್ಲಿಗೆ 14 ಒಂದು 15,000 ಕ್ಯೂಸೆಕ್ ಆಯಿತು ಸುಪ್ರೀಂ ಕೋರ್ಟ್ ಹೇಳ್ದಂಗೆ. ಅದು ಎಲ್ಲಿಂದ ಬರ್ತಿದೆ ಅಂದರೆ KRSಗೆ ಹಾರಂಗಿ ಮತ್ತು ಹೇಮಾವತಿಯಿಂದಲೂ, ಕಬಿನಿಗೆ ಎಲ್ಲೂ ಇಲ್ಲ, ಇರೋದನ್ನೇ ಖಾಲಿ ಮಾಡ್ತಿದ್ದಾರೆ. ಲಿಂಗನಮಕ್ಕಿಯಲ್ಲಿ ಮಾತ್ರ ಒಳಹರಿವು 1,286, ಹೊರಕ್ಕೆ 1,286 ಇದೆ, 1,795 ಅಡಿ. ಭದ್ರಾನಲ್ಲಿ 158 ಅಡಿ ನೀರು ಇವತ್ತಿನ ದಿನ ಇದೆ ಅಂತ ವರದಿಗಳು ಬರ್ತಾ ಇದೆ. ತುಂಗೆ 588 ಅಡಿ, ಚಿಕ್ಕದು ತುಂಬಿಕೊಂಡೇ ಇದೆ ಅದು. ಇನ್ನು ಮಾಣಿ ಅದು ಅಷ್ಟೇ ಪುಟಾಣಿ 585 ಅಡಿ ಇದೆ. ತುಂಗಭದ್ರಾ 1,613 ಅಡಿ ಈಗಿನ ಪ್ರಮಾಣ.
ಹೊರಕ್ಕೆ ಜಾಸ್ತಿ ಏನು ಬಿಡ್ತಾ ಇಲ್ಲ. ಅಲ್ಲಿ ಲೆಕ್ಕಾಚಾರ ನೋಡಿದ್ರೆ ಆಲಮಟ್ಟಿ ತುಂಬಿದೆ, ತುಳುಕಾಡ್ತಾನೆ ಇದೆ. ಹೊರಹರಿವು ಕೇವಲ 670 ಕ್ಯೂಸೆಕ್ ಮಾತ್ರ ಇದೆ. ನಾರಾಯಣಪುರ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ 491 ಇದೆ, ಹೆಚ್ಚು ಕಡಿಮೆ ತುಂಬೆ ಇದೆ. ಒಳಹರಿವು ಇಲ್ಲ ಅಂತಿದ್ದಾರೆ, ಹೊರಹರಿವು ಇಲ್ಲ ಅಂತಿದ್ದಾರೆ. ಇಲ್ಲಿಯವರೆಗೆ ನಾವು ಕಳೆದ 5-6 ದಿನಗಳಿಂದ ನಾವು ಅತ್ಯಂತ ಇಷ್ಟಪಡಬಹುದಾದ ಒಂದು ಇದನ್ನು ಬಿಟ್ಬಿಟ್ಟಿದ್ವಿ, ಪಬ್ಲಿಕ್ ಹೀರೋ. ಯಾಕೆ ಅಂದರೆ ಸಿಕ್ಕಾಪಟ್ಟೆ ಹೀರೋಗಳಿದ್ರು, ಅವ್ರ ಬಗ್ಗೆ ಮಾತನಾಡಬೇಕಾಗಿತ್ತು. ಸಿಕ್ಕಾಪಟ್ಟೆ ವಿಲನ್ಗಳಿದ್ರು, ಅವ್ರ ಬಗ್ಗೆ ಮಾತನಾಡಬೇಕಾಗಿತ್ತು. ಸಿಕ್ಕಾಪಟ್ಟೆ ಜನ ಹೀರೋ ಆಗ್ತಾರೆ ಅಂತ ನಂಬಿದ್ವಿ, ಅವ್ರ ಬಗ್ಗೆ ಮಾತನಾಡಬೇಕಾಗಿತ್ತು. ಈಗ ಅವ್ರ ಕಥೆ ಎಲ್ಲ ಮುಗೀತು. ಹಾಗಾಗಿ ನಾವು ಒರಿಜಿನಲ್ ನಿಜವಾದ ಪುಟವಿಟ್ಟ ಚಿನ್ನದಂತೆ ಇರುವ ಈ ಹೀರೋಗಳ ಕಡೆಗೆ ಹೋಗೋಣ. ಎಂದಿನಂತೆ ಪಬ್ಲಿಕ್ ಹೀರೋ ಕಡೆಗೆ ಹೋಗ್ತೀವಿ. ನರೇಗಾ ಅವ್ಯವಹಾರ ಪತ್ತೆ ಹಚ್ಚಿ ವರದಿ ನೀಡಿದ ನರೇಗಾ ತಾಂತ್ರಿಕ ಸಹಾಯಕ ಶ್ರೀನಿವಾಸ್ ಅವರ ಕೈಯನ್ನೇ ಕತ್ತರಿಸಲಾಗಿದೆ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ತಾಳೆಕೆರೆಯಲ್ಲಿ ನಡೆದಿದ್ದ ಈ ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಗುತ್ತಿಗೆದಾರರಾದ ರಂಗಯ್ಯನಪಾಳ್ಯದ ಕೇಶವ ಹಾಗೂ ಮಂಜುನಾಥ್ ಅನ್ನೋರು ಬಿಲ್ ಮಂಜೂರು ಮಾಡದ್ದಕ್ಕೆ ಕೈ ಕತ್ತರಿಸಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಘಟನೆ ಸಂಬಂಧ ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಸಾಯಂಕಾಲ ಬರ್ತಾ ಇರ್ಬೇಕಾದ್ರೆ ಇಬ್ರು ತಾಳಿಕೆರೆ ಎಂಡ್ ಪೋಸ್ಟ್ನಲ್ಲಿ ದ್ವಿಚಕ್ರ ವಾಹನದಲ್ಲಿ ಬಂದು ನನಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ನಾನು ಬದುಕಿರೋದೇ ಹೆಚ್ಚು ಸಹ. ನಾನು ಚೆಕ್ ಮಾಡಿಬಿಟ್ಟು ಸ್ವಲ್ಪ ಅಮೌಂಟ್ ಕಡಿಮೆ ಮಾಡಿದ್ವಿ. ಅದಕ್ಕೋಸ್ಕರ ಅವ್ರ ಹೆಸರು ಕೇಶವ ಅಂತ ಒಬ್ಬ, ಇನ್ನೊಬ್ಬ ಮಂಜುನಾ ಅಂತ. ಮುಚ್ಚಲ್ಲೇ ಹೊಡೆದಿರೋದು. ಯಪ್ಪ, ಎಂಥ ಲೆವೆಲ್ಗೆ ಹೋಗ್ತಾ ಇದ್ದೀವಿ. ಭೂಸ್ವಾಧೀನ ಮಾಡಿಕೊಂಡ ಜಮೀನಿಗೆ ಸೂಕ್ತ ಪರಿಹಾರದ ನೀಡದ ಕಾರಣ ಎಸಿ ಕಚೇರಿಯನ್ನು ಜಪ್ತಿ ಮಾಡಿರೋ ಘಟನೆ ಬಾಗಲಕೋಟೆಯಲ್ಲಿ ನಡೀತು. ಸಿಕ್ಕೇರಿ ಗ್ರಾಮದ ನಾಗಪ್ಪ ಕಿಚಡಿಯವರು ಕುಡಚಿ ರೈಲು ಮಾರ್ಗಕ್ಕಾಗಿ 3 ಎಕರೆ 20 ಗುಂಟೆ ಜಮೀನು ಕೊಟ್ಟಿದ್ರು. 5,30,30,00,000 ಪರಿಹಾರ ಬರಬೇಕಿತ್ತು, ಬಂದಿರಲಿಲ್ಲ. ಹಾಗಾಗಿ ಜಪ್ತಿ ಮಾಡಿಸಿದ್ರು. ಕುಡಚಿ ಲೈನಿಗೆ 3 ಎಕರೆ 2 ಗುಂಟೆ ಹೋಗೈತ್ರಿ. ಕೋಟಿಯಿಂದ ಹೆಚ್ಚಿನ ಪರಿಹಾರದನ ಸಂಬಂಧ ಮಾಡಿದ್ವಿ. ಅದು 725 ರೂಪಾಯಿ ಸ್ಕ್ವೇರ್ ಫುಟ್ನಂಗೆ ಆಗಿತ್ತು. 725 ರೂಪಾಯಿಗೆ ಸ್ಕ್ವೇರ್ ಫುಟ್ನಂಗೆ ಆಯ್ತು. ರಾಜ್ಯದ ಹಲವೆಡೆ ಗಣೇಶ ವಿಸರ್ಜನೆ ವೇಳೆ ಪ್ರಾಣಹಾನಿ ಆಗ್ತಾ ಇದೆ. ಕೊಪ್ಪಳದ ಗಂಗಾವತಿಯಲ್ಲಿ ಸಂಗಣ್ಣ ಕರಡಿ ಸ್ಟೆಪ್ ಹಾಕುವಾಗ ಗುಂಪು ಘರ್ಷಣೆ ಸಂಭವಿಸಿದೆ. ಕಲ್ಲು ತೂರಾಟದಲ್ಲಿ ಹಲವರಿಗೆ ಗಾಯ ಆಗಿದೆ. ಲಾಠಿ ಚಾರ್ಜ್ ಕೂಡ ಮಾಡಲಾಯಿತು. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಮುನಗೋಡ್ನಲ್ಲಿ ಗಣೇಶ ವಿಸರ್ಜನೆ ವೇಳೆ ಡ್ಯಾನ್ಸ್ ಮಾಡುವಾಗ ಕಿರಣ್ ಎಂಬಾತ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಇನ್ನು ನೆಲಮಂಗಲದ ಮೂಗನಹಳ್ಳಿಯಲ್ಲಿ ಗಣೇಶ ವಿಸರ್ಜನೆ ವೇಳೆ ನೀರಿನಲ್ಲಿ ಮುಳುಗಿ ಹನುಮಂತರಾಜ್ ಅನ್ನೋರು ಮೃತಪಟ್ಟಿದ್ದಾರೆ. ಹಿಂಗೂ ಆಗತ್ತೆ, ಒಂದೊಂದ್ಸರಿ ಏನು ಮಾಡಂಗಿಲ್ಲ. ತನ್ನ ಪ್ರೀತಿಯ ನಾಯಿಯನ್ನು ಮನೆಗೆ ಸೇರಿಸಲಿಲ್ಲ ಅಂತ ಹೇಳಿದ್ದಕ್ಕೆ ಹುಡುಗಿ ಮದುವೆನೇ ಕ್ಯಾನ್ಸಲ್ ಮಾಡಾಕ್ಬಿಟ್ಟಿದ್ದಾಳೆ. ಬೆಂಗಳೂರು ಮೂಲದ ಕರಿಷ್ಮಾ ವಾಲಿಯಾ ಅನ್ನೋ ಯುವತಿ ಗುರ್ಗಾವ್ನಲ್ಲಿ ಉದ್ಯೋಗದಲ್ಲಿದ್ದರು. ದೆಹಲಿಯ ಯುವಕನೊಂದಿಗೆ ಆಕೆಯ ವಿವಾಹ ನಡೀಬೇಕಿತ್ತು. ಅದನ್ನು ನನ್ನ ಅಮ್ಮಂಗೆ ನಾಯಿ ಇಷ್ಟ ಇಲ್ಲ, ಹಂಗಾಗಿ ನಾಯಿ ಸೇರಿಸಲ್ಲ ಅಂತ ಹುಡುಗ ಹೇಳಿದ ತಕ್ಷಣ ಮೇಡಮ್ಮು ಮದುವೆನೇ ಕ್ಯಾನ್ಸಲ್ ಮಾಡಿ ಹೋದರು ಅತ್ಲ ಕಡೆಗೆ. ಹೆಂಗಿದೆ ಲೆಕ್ಕಾಕಾಡ್ರಪ್ಪ, ಕಷ್ಟ ಪರಿಸ್ಥಿತಿ. ತನ್ನ ಹೆಂಡತಿಯನ್ನು ಪತಿರಾಯಪ್ಪನ ಇನ್ನೊಂದು ಕಡೆ eBay ವೆಬ್ಸೈಟ್ನಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾನಂತೆ. ಬಾಯಿಗೆ ಬಂದಂಗೆ ಏನೋ ಕಾಮೆಂಟ್ ಹಾಕ್ಕೊಂಡು ತಲೆ ಕೆಟ್ಟಿರ್ಬೇಕಷ್ಟೆ. ಆಲ್ರೆಡಿ ಇವತ್ತಿನ ಬಿಗ್ ಬುಲೆಟಿನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾಳೆ ರೈಲು ಬಂದನ್ನು ಕರೆ ಕೊಟ್ಟಿದ್ದಾರೆ ಅಂತಿದ್ದಾರೆ. ಅದು ಯಾವ ಪ್ರಮಾಣಕ್ಕೆ ನಡೆಯುತ್ತೆ ಏನು ಅಂತ ನಮಗೂ ಅರಿವಿಲ್ಲ. ಆಲ್ರೈಟ್, ಆ ಸುದ್ದಿಗಳನ್ನು ನಾಳೆ ನೋಡೋಣ.